ಸೊ ಈಗ ನಾವು ಆಫ್ಟರ್ ಟ್ಯಾಕ್ಸ್ ಮೇಲೆ ಯಾವ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಏನು ಪ್ರಾಬ್ಲಮ್ ಇದೆ, ಈಗ ನಾವು ಬಿಫೋರ್ ಟ್ಯಾಕ್ಸ್ ಏನು ಫೈಂಡ್ ಔಟ್ ಮಾಡಿದ್ದೀವಲ್ಲ ಅದೇ ರೀತಿ ಆಫ್ಟರ್ ಟ್ಯಾಕ್ಸ್ ಕೊಟ್ಟಾಗ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ಕೊಂಡು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ರಿ 50% ಟ್ಯಾಕ್ಸ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ಟ್ಯಾಕ್ಸ್? 50% ಕೊಟ್ಟಿದ್ದಾನೆ. ಈ ಟ್ಯಾಕ್ಸನ್ನು ಯಾವುದಲ್ಲಿ ಎಲ್ಲಿ ಲೆಸ್ ಮಾಡಬೇಕು ಅಂತಂದ್ರೆ ನಾವು ಡೆಪ್ಟಲ್ಲಿ ನಾವೇನು ಮಾಡ್ತೀವಿ, ಟ್ಯಾಕ್ಸನ್ನು ಲೆಸ್ ಮಾಡ್ತೀವಿ. ಈಗ ಅವ್ನು ಕೊಟ್ಟಿರೋದು ಡೆಪ್ಟ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ, ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ 8% ಕೊಟ್ಟಿದ್ದಾನೆ. ಆದ್ರೆ ನಾವು ಟ್ಯಾಕ್ಸನ್ನು ಲೆಸ್ ಮಾಡಿದ ನಂತರ ಈ ಪರ್ಸೆಂಟೇಜ್ ಏನಾಗ್ತದೆ, ಚೇಂಜ್ ಆಗ್ತದೆ. ಆಯಿತಾ? ಸೊ ಯಾವ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋದಾದರೆ ಫಾರ್ಮುಲಾ ಬರ್ತದೆ. ಮೊದಲು ಯಾವುದು, ಕೆ ಡಿ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಪಿ ಇಂಟು 1 ಮೈನಸ್ ಟಿ. ಇದು ನೆನಪಿದೆಯಾ? ಯಾಕೆಂದರೆ ಲಾಸ್ಟ್ ಕ್ಲಾಸಲ್ಲಿ ನಾವೆಲ್ಲ ಮಾಡಿದ್ವಿ, ಈ ಟ್ಯಾಕ್ಸ್ ಕೊಟ್ಟಾಗ ಯಾವ ರೀತಿ ನಾವು ಕಾಸ್ಟ್ ಆಫ್ ಡೆಪ್ಟನ್ನು ನಾವು ಕಂಡುಹಿಡಿತೀವಿ ಅಂತೇಳಿ ನೋಡ್ತಾ ಹೋಗಿದ್ವಿ. ಸೊ ಈಗ ನೋಡ್ರಿ, ಕೆ ಡಿ ಕೊಟ್ಟಿದ್ದಾನೆ ಅಂದರೆ ಡೆಪ್ಟ್ ಕೊಟ್ಟಿದ್ದಾನ. ಹೌದಾ? ಡೆಪ್ಟ್ ಎಷ್ಟು ಕೊಟ್ಟಿದ್ದಾನೆ, ಅಮೌಂಟ್ ನೋಡ್ರಿ, ಡೆಪ್ಟ್ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ 30 ಲ್ಯಾಕ್ ಕೊಟ್ಟಿದ್ದಾನೆ. ಸೊ 30 ಲ್ಯಾಕ್ ಇದೇನಾಗ್ತದ, ಫೇಸ್ ವ್ಯಾಲ್ಯೂ ಆಗ್ತದ. ಬಟ್ ನಮಗೆ ಇಂಟ್ರೆಸ್ಟ್ ಬೇಕು ಅಂದ್ರೆ ನಾವೇನು ಮಾಡ್ತೀವಿ, 30 ಲ್ಯಾಕ್ ಮ್ಯಾಗ ಎಷ್ಟು ಪರ್ಸೆಂಟ್ ಅಂತ ಹೇಳಿದಾನಲ್ಲ ಅದನ್ನು ನಾವೇನು ಮಾಡಬೇಕು, ಗುಣಾಕಾರ ಮಾಡ್ತೀವಿ. ಹೌದಾ? ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 30 ಲ್ಯಾಕ್ ಇಂಟು ಎಷ್ಟು ಪರ್ಸೆಂಟೇಜು, 8%. ಅಂದರೆ 8 ಡಿವೈಡೆಡ್ ಬೈ 100 ಮಾಡಿದಾಗ ನಮ್ಗೆ ಎಷ್ಟು ಬರ್ತದ? ಸೊ 30 ಲ್ಯಾಕ್ ಇಂಟು 8 ಡಿವೈಡೆಡ್ ಬೈ 100 ಮಾಡಿದಾಗ 2,40,000 ಬಂತು. ಎಷ್ಟು ಬಂತು? 2,40,000. ಇದೇನಾಗ್ತದೆ, ನಮಗೆ ಇಂಟ್ರೆಸ್ಟ್ ಆಗ್ತದ. ಇದೇನಾಗ್ತದ, 30 ಲ್ಯಾಕ್ ಇದು ಫೇಸ್ ವ್ಯಾಲ್ಯೂ ಆಗ್ತದೆ, ಅಂದರೆ ಪಿ ಆಗ್ತದ. ಹೌದಾ? ಸೊ ಈಗ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತಾ ಹೋಗ್ರಿ. ಕೆ ಡಿ ಈಸ್ ಈಕ್ವಲ್ ಟು ಐ ಎಷ್ಟಿದೆ, 2,40,000 ಡಿವೈಡೆಡ್ ಬೈ ಪಿ 30 ಲ್ಯಾಕ್, 30 ಲಕ್ಷ, 30 ಲ್ಯಾಕ್ ಇಂಟು 1 ಮೈನಸ್ ಟಿ ಅಂತ ಹೇಳಿದ್ದಾನೆ. ಇಲ್ಲಿ ಟಿ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾನೆ ಅವನು, ಯಾರು ಕ್ವಶನಲ್ಲಿ ಕೊಟ್ಟಿದ್ದಾನೆ. ಟ್ಯಾಕ್ಸ್ ಎಷ್ಟು ಪರ್ಸೆಂಟು, 50% ಅಂತೇಳಿ ಹೇಳಿದ್ದಾನೆ. ಇದನ್ನು ನಾವು ಕನ್ವರ್ಟ್ ಮಾಡಿ ಬರೆದಾಗ 0.5 ಆಗ್ತದ. ಹೌದಾ? ಸೊ ಇಲ್ಲಿ ಟ್ಯಾಕ್ಸ್ ಜಾಗದಲ್ಲಿ ಎಷ್ಟು ಬರೀರಿ, 0.5 ಬರೀರಿ. ಸೊ ಹಾಗೇನು ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ, ಫೈನಲ್ ಆನ್ಸರ್ ನಿಮಗೆ ಸಿಗ್ತದ. ಸೊ ಕೆ ಡಿ ಈಸ್ ಈಕ್ವಲ್ ಟು 2,40,000 ಡಿವೈಡೆಡ್ ಬೈ 30 ಲ್ಯಾಕ್ ಇಂಟು 30 ಲ್ಯಾಕ್ ಮಾಡಿದಾಗ ಎಷ್ಟು ಬರ್ತದೆ, ನಮ್ಮದು 0.08 ಬರ್ತದೆ. ಹೌದಾ? 0.08 ಬರ್ತದೆ. ಇನ್ನು 1 ಮೈನಸ್ ಟಿ ಮಾಡಿರಿ, 1 ಮೈನಸ್ 0.5 ಮಾಡಿದಾಗ ನಮಗೆ ಎಷ್ಟು ಬರ್ತದೆ, 0.5 ಬರ್ತದೆ. ಹೌದಾ? ಸೊ ಈಗ ಫೈನಲ್ ಆಗಿ ನಾವು ಕೆ ಡಿ ಫೈಂಡ್ ಔಟ್ ಮಾಡಬೇಕಾದ್ರೆ ಎಷ್ಟು ಬರ್ತದೆ ನೋಡಿರಿ, 0.08 ಇಂಟು 0.5 ಮಾಡಿದಾಗ ನಮಗೆ ಬರ್ತದೆ 0.04. ಇದಕ್ಕೆ ಇಂಟು 100 ಮಾಡಿದಾಗ ನಮಗೆ ಪರ್ಸೆಂಟೇಜಲ್ಲಿ ಸಿಗ್ತದೆ ಎಷ್ಟು ಅಂದ್ರೆ 4%. ಸೊ ಇದೇನು ಸಿಗ್ತದೆ ನಮಗೆ, ಕೆ ಡಿ ಪರ್ಸೆಂಟೇಜ್ ಸಿಕ್ತು. ಬಟ್ ಕ್ವಶನಲ್ಲಿ ನಾವು ಏನು ಕೊಟ್ಟಾನ ನೋಡ್ರಿ, ಕ್ವಶನಲ್ಲಿ ನಾವು ಕೊಟ್ಟಿದ್ದೆಷ್ಟು 8% ಅಂಥೇಳಿ ಕೊಟ್ಟಾನ. ಹೌದಾ? 8% ಏನಂತ ಹೇಳಿದಾನ, ಕಾಸ್ಟ್ ಆಫ್ ಡೆಪ್ಟ್ ಅಂತ ಹೇಳಿದಾನ. ನಾವೀಗೇನು ಮಾಡಿದ್ವಿ, ಟ್ಯಾಕ್ಸನ್ನು ಲೆಸ್ ಮಾಡಿದಾಗ ನಮಗೆ ಕಾಸ್ಟ್ ಎಷ್ಟು ಬಿತ್ತು ಅಂದ್ರೆ 4% ಬಿತ್ತು. ಹೌದಾ? ಸೊ ಈಗ ನಾವು 8% ತೊಗೊಳ್ಬೇಕಾ 4% ತೊಗೊಳ್ಬೇಕಾ ಸರ್ ಅಂದರೆ ನಾವು ಈಗ ತೊಗೊಳ್ಬೇಕಾಗಿರೋದು ಯಾವುದು ಅಂತಂದ್ರೆ ಈ 4% ನಾವು ಕಾಸ್ಟಲ್ಲಿ ನಾವು ತೊಗೊಳ್ಬೇಕಾಗ್ತದ. ಸೊ ಈಗ ಫಸ್ಟ್ ಅಗೇನ್ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ರೈಟಿಂಗ್ ಹಾಕ್ರಿ, ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ಟರ್ ಟ್ಯಾಕ್ಸ್. ಸೊ ಆಫ್ಟರ್ ಟ್ಯಾಕ್ಸ್ ಅಂತ ಕೊಟ್ಟಾಗ ಏನಿಲ್ಲ, ಸಿಂಪಲ್ ಆಗಿ ನಾವೇನು ಮಾಡ್ತೀವಿ, ಟ್ಯಾಕ್ಸನ್ನು ಲೆಸ್ ಮಾಡ್ತೀವಿ ಇಲ್ಲಿ ಡೆಪ್ಟಲ್ಲಿ, ಅಥವಾ ಡೆಪ್ಟ್ ಇದ್ದ ಜಾಗದಲ್ಲಿ ಡಿಬೆಂಚರ್ ಅಂತ ಕೊಡ್ತಾನ. ಹೌದಾ? ಡಿಬೆಂಚರಲ್ಲಿ ನಾವೇನು ಮಾಡ್ತೀವಿ, ಟ್ಯಾಕ್ಸನ್ನು ನಾವು ಲೆಸ್ ಮಾಡ್ತಾ ಹೋಗುವಂಥದ್ದು. ಆಯಿತಾ? ಸೊ ಈಗ ಟ್ಯಾಕ್ಸನ್ನು ಲೆಸ್ ಮಾಡಿದಾಗ ಫಾರ್ಮುಲಾ ಯಾವುದು ಬರ್ತದೆ ಸರ್ ಅಂದರೆ ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಪಿ ಇಂಟು 1 ಮೈನಸ್ ಟಿ. ಈ ಫಾರ್ಮುಲಾವನ್ನು ಹಾಕಿ ನಾವೇನು ಮಾಡ್ತೀವಿ, ಕಾಸ್ಟ್ ಆ್ಯಕ್ಚುವಲ್ ಆಗಿ ಟ್ಯಾಕ್ಸನ್ನು ಲೆಸ್ ಮಾಡಿದಾಗ ನಮಗೆ ಎಷ್ಟು ಕಾಸ್ಟ್ ಸಿಕ್ತು ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಈಗ ನಾವು ನಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಸೋರ್ಸಸ್ ಯಾವ್ದು ಕೊಟ್ಟಿದ್ದಾನೆ, ಎ ಇಕ್ವಿಟಿ ಶೇರ್ ಕೊಟ್ಟಿದ್ದಾನೆ. ಹೌದಾ?
ಇಕ್ವಿಟಿ ಶೇರ್. ಸೊ ಇಕ್ವಿಟಿ ಶೇರ್ ಅಮೌಂಟ್ ಎಷ್ಟಿದೆ ಆಲ್ರೆಡಿ ನಾವು ಇಲ್ಲಿ ಬರೆದಿದ್ದೀವಿ ನೋಡ್ರಿ. ಎಷ್ಟು? 20 ಲ್ಯಾಕ್ ಹೌದಾ, 20 ಲಕ್ಷ ಬರೀರಿ ಅಮೌಂಟ್ ಕಾಲಮಲ್ಲಿ 20 ಲ್ಯಾಕ್. ಇನ್ನು ನೆಕ್ಸ್ಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಿದೆ ಇಕ್ವಿಟಿ ಶೇರ್ಗೆ? 12% ಅಂತ ಹೇಳಿದಾನ ಹೌದಾ. ಸೊ 12%. ಸೊ ಸೇಮ್ ಇರ್ತದ, ಎಲ್ಲ ಸೇಮ್, ಆದರೆ ಡೆಪ್ಟಲ್ಲಿ ಮಾತ್ರ ಚೇಂಜಸ್ಗಳು ಆಗ್ತಾ ಹೋಗ್ತದ. ಸೊ ಇನ್ನು ಟೋಟಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡೋದು ಹೆಂಗೆ? ಅಮೌಂಟ್ ಇಂಟು ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡಿದರೆ ನಮ್ಗೆ ಏನು ಸಿಗ್ತದೆ? ಟೋಟಲ್ ಕಾಸ್ಟ್ ಸಿಗ್ತದ. ಹಾಗಾದರೆ 20 ಲ್ಯಾಕ್ ಇಂಟು 12 ಡಿವೈಡೆಡ್ ಬೈ 100 ಮಾಡಿರಿ. ಎಷ್ಟು ಬರ್ತದ? 2,40,000 ಬರ್ತದ. 2,40,000 ಇದೇನಾಯಿತು? ಟೋಟಲ್ ಕಾಸ್ಟ್ ಆಯಿತು. ಇನ್ನು ಸೆಕೆಂಡ್ ಒನ್ ಯಾವ್ದು ಕೊಟ್ಟಿದ್ದಾನೆ? ಸೋರ್ಸಸ್ಸು ಎಲ್ಲಿಂದ ಹಣವನ್ನು ಸಂಗ್ರಹ ಮಾಡಿದ್ದಾರೆ ಅಂತಂದರೆ ಪ್ರಿಫರೆನ್ಸ್ ಶೇರ್ 10% ಪ್ರಿಫರೆನ್ಸ್ ಶೇರ್ ಆಫ್ ರುಪೀಸ್ 10 ಲ್ಯಾಕ್ ಹೌದಾ. ಸೊ ಅಮೌಂಟ್ ಕೊಟ್ಟಿದ್ದಾನೆ, ಕಾಸ್ಟ್ ಕೊಟ್ಟಿದ್ದಾನೆ, ಸೋರ್ಸಸ್ಸು ಇದೆ. ಯಾವುದು? ಪ್ರಿಫರೆನ್ಸ್ ಶೇರ್. ಬರೀರಿ. ಪ್ರಿಫರೆನ್ಸ್ ಶೇರ್ ಅಮೌಂಟ್ ಎಷ್ಟು? 10 ಲ್ಯಾಕ್ ಅಂತ ಹೇಳಿದಾನ ಹೌದಾ. 10 ಲ್ಯಾಕ್. ಪರ್ಸೆಂಟೇಜ್ ಎಷ್ಟು? ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಿದೆ? 10% ಅಂತ ಹೇಳಿದಾನೆ ಹೌದಾ. ಸೊ 10%. ಈಗ ನಾವೇನು ಮಾಡಬೇಕು? ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಿರಿ. 10 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 ಎಷ್ಟು ಬರ್ತದೆ? 1 ಲ್ಯಾಕ್ ಬರ್ತದೆ. ಸೊ 1 ಲ್ಯಾಕ್ ಏನು? ಟೋಟಲ್ ಕಾಸ್ಟ್. ಸೊ ಅದಾದ ನಂತರ ಮತ್ತೆ ಯಾವುದು ಸೋರ್ಸಸ್ ಇದೆ ನೋಡ್ರಿ, ಇಲ್ಲಿ ಡೆಪ್ಟ್ ಇದೆ ಹೌದಾ. ಸೊ ಡೆಪ್ಟ್ ಎಷ್ಟು? 8% ಅಂತ ಹೇಳಿದಾನ. ಬಟ್ ನಾವು ಫೈಂಡ್ ಔಟ್ ಮಾಡಿ ಟ್ಯಾಕ್ಸನ್ನು ಲೆಸ್ ಮಾಡಿದಾಗ ನಮಗೆ ಎಷ್ಟು ಸಿಕ್ತು? ಕಾಸ್ಟ್ 4% ಸಿಕ್ತು. 4%ಅನ್ನು ತಗೊಳ್ಬೇಕಾಗ್ತದ. ಎಷ್ಟು ಅಮೌಂಟ್ ಇದೆ? 30 ಲ್ಯಾಕ್ ಇದೆ ಹೌದಾ. ಸೊ ಈಗ ಸೋರ್ಸಸ್ ಆಫ್ ಕ್ಯಾಪಿಟಲ್ ಅಲ್ಲಿ ಬರೀರಿ. ಸಿ ಡೆಪ್ಟ್ ಅಮೌಂಟು 30 ಲ್ಯಾಕ್, ಪರ್ಸಂಟೇಜು 4% ತಗೊಳ್ಬೇಕು. ಬಟ್ ಇಲ್ಲಿ ನಾವು ಬಿಫೋರ್ ಟ್ಯಾಕ್ಸಲ್ಲಿ ನಾವು ತಗೊಂಡಿದ್ವಿ 8%, ಆದರೆ ಆಫ್ಟರ್ ಟ್ಯಾಕ್ಸಲ್ಲಿ ನಮಗೆ ಎಷ್ಟು ಬರುತ್ತೆ? 4%. ಸೊ ಈಗ ಟೋಟಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ರಿ. 30 ಲ್ಯಾಕ್ ಇಂಟು 4 ಡಿವೈಡೆಡ್ ಬೈ 100 1,20,000. ಸೊ ಈಗ ಏನು ಮಾಡಬೇಕು? ಟೋಟಲ್ ಅಮೌಂಟ್ ಮತ್ತು ಟೋಟಲ್ ಕಾಸ್ಟನ್ನು ನಾವು ಏನು ಮಾಡಬೇಕು? ಟೋಟಲ್ ಮಾಡಿರಿ. ಟೋಟಲ್ ಅಮೌಂಟ್ ಎಷ್ಟಾಗ್ತದ ಫೈಂಡ್ ಔಟ್ ಮಾಡಬೇಕು ಹೌದಾ. ಸೊ ಟೋಟಲ್ ಮಾಡಿರಿ. ಮೊದಲನೇದಾಗಿ ನಾವು ಟೋಟಲ್ ಅಮೌಂಟನ್ನು ಮಾಡ್ತಾ ಹೋಗೋಣ. 30 ಲಕ್ಷ, 10, 40 ಲಕ್ಷ, 50, 60 ಲಕ್ಷ, 60 ಲ್ಯಾಕ್ ಆಗ್ತದೆ. ಎಲ್ಲಿ ಇಷ್ಟಾಗ್ತದೆ? 60 ಲ್ಯಾಕ್, 60 ಲಕ್ಷ. ಇನ್ನು ಟೋಟಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ 2,40,000 ಇದೆ. 2,40,000 ಪ್ಲಸ್ 1 ಲ್ಯಾಕ್ ಪ್ಲಸ್ 1,20,000 ಎಷ್ಟಾಗ್ತದೆ? 4,60,000. 4,60,000. ಸೊ ಇದಿಷ್ಟು ಸಿಕ್ಕ ನಂತರ ನಾವೇನು ಮಾಡಬೇಕು? ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು. ವೇಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100. ಸೊ ಈಗ ಟೋಟಲ್ ಕಾಸ್ಟ್ ಎಷ್ಟಾಗಿದೆ? 4,60,000 ಡಿವೈಡೆಡ್ ಬೈ 60 ಲ್ಯಾಕ್ ಇಂಟು 100. ಫೈನಲ್ ಆನ್ಸರ್ ನಮಗೆ ಸಿಗ್ತದ 4,60,000 ಡಿವೈಡೆಡ್ ಬೈ 60 ಲ್ಯಾಕ್ ಇಂಟು 100 ಮಾಡಿದಾಗ ನಮಗೆ ಬರ್ತದೆ 7.66%. So this is the final answer, 7.66. ಸೊ ನೋಡಿರಿ, ಈಗ ಬಿಫೋರ್ ಟ್ಯಾಕ್ಸ್ ಮತ್ತು ಆಫ್ಟರ್ ಟ್ಯಾಕ್ಸಲ್ಲಿ ಯಾವ ರೀತಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಂತೇಳಿ ನಾವು ನೋಡಿದ್ವಿ. ಸೊ ಈ ರೀತಿನೂ ಕೊಡ್ತಾನೆ, ಎರಡೂ ಕೊಡ್ಬೋದು. ನೀವು ಬಿಫೋರ್ ಟ್ಯಾಕ್ಸು ಫೈಂಡ್ ಔಟ್ ಮಾಡಿರಿ, ಆಫ್ಟರ್ ಟ್ಯಾಕ್ಸು ಫೈಂಡ್ ಔಟ್ ಮಾಡಿ ಅಂತೇಳಿ ಕೊಡ್ತಾನೆ. ಇನ್ನು ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡ್ತಾ ಹೋಗೋದಾದ್ರೆ, ಮಲ್ಲಿಕಾರ್ಜುನ್ ಕಂಪನಿ ಲಿಮಿಟೆಡ್ ಡಿಸೈರ್ ಟು ಫೈನಾನ್ಸ್ ಥ್ರೂ ದ ಫಾಲೋವಿಂಗ್ಸ್. ನೋಡಿರಿ, ಮಲ್ಲಿಕಾರ್ಜುನ್ ಕಂಪನಿ ಅಂತ ಹೇಳ್ಕೊಂಡು ಫೈನಾನ್ಸನ್ನು
ತಗೊಳ್ತಾ ಇದೆ. ಸೋರ್ಸಸ್ ಕೊಟ್ಟಿದ್ದಾನೆ, ಡೈರೆಕ್ಟ್ ಅವನು ಅಮೌಂಟ್ ಕೊಟ್ಟಿದ್ದಾನೆ, ಕಾಸ್ಟ್ ಕೊಟ್ಟಿದ್ದಾನೆ. ಅಂದರೆ ನಮ್ಮ ಕೆಲಸ ಈಸಿ ಮಾಡಿದ. ಫಸ್ಟ್ ಸೋರ್ಸಸ್ ಯಾವ್ದು ಬರ್ತದೆ? ಇಕ್ವಿಟಿ ಕ್ಯಾಪಿಟಲ್ 1 lakh rupees 18%, ರಿಸರ್ವ್ಸ್ 1 lakh 15%, ಡಿಬೆಂಚರ್ಸ್ 50,000 14%, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1 lakh 12%. ಕ್ಯಾಲ್ಕುಲೇಟ್ ದ ವೇಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಫಾರ್ಮುಲಾ ಅಂತೂ ಗೊತ್ತೈತಿ ನಿಮ್ಗೆ. ಸೊ ಹೆಡ್ಡಿಂಗ್ ಹಾಕ್ರಿ, ಕ್ಯಾಲ್ಕುಲೇಷನ್ ಆಫ್ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಈಗ ಕಾಲಮ್ ಅಂತೂ ಗೊತ್ತೈತಿ ನಿಮ್ಗೆ, ಸೋರ್ಸಸ್ ಆಫ್ ಕ್ಯಾಪಿಟಲ್, ಅಮೌಂಟ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಟೋಟಲ್ ಕಾಸ್ಟ್. ಹೌದಾ? ಸೊ ಮೊದಲನೇದಾಗಿ ನಾವು ಸೋರ್ಸಸ್ಸನ್ನು ಬರಿತಾ ಹೋಗೋಣ. ಫಸ್ಟ್ ಯಾವ ಸೋರ್ಸಸ್ ಇದೆ? ಇಕ್ವಿಟಿ ಕ್ಯಾಪಿಟಲ್. ಹೌದಾ? ಇಕ್ವಿಟಿ ಶೇರ್, ಇಕ್ವಿಟಿ ಶೇರ್. ಸೊ ಅಮೌಂಟ್ ಎಷ್ಟಿದೆ ನೋಡ್ರಿ? 1 lakh rupees ಇದೆ. ಹೌದಾ? 1 ಲಕ್ಷ. ಇನ್ನು ಕಾಸ್ಟ್ ಆಫ್ ಕ್ಯಾಪಿಟಲ್ ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಕಾಸ್ಟ್ ಅಂತ ಹೇಳ್ಕೊಂಡು 18% ಇದೆ, 18%. ಇನ್ನು ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ ನೋಡ್ರಿ? 1 lakh ಇಂಟು 18 ಡಿವೈಡೆಡ್ ಬೈ 100 ಎಷ್ಟಾಗ್ತದೆ? 18,000 ಆಗ್ತದೆ. ಟೋಟಲ್ ಕಾಸ್ಟ್ ಎಷ್ಟು? 18,000. ಇನ್ನು ಸೆಕೆಂಡ್ ಸೋರ್ಸ್ ಯಾವುದಿದೆ ನೋಡ್ರಿ? ರಿಸರ್ವ್ಸ್ ಅಂತ ಹೇಳಿ ಕೊಟ್ಟಾನ. ರಿಸರ್ವ್ ಅಮೌಂಟ್ ಎಷ್ಟು? 1 lakh. ಕಾಸ್ಟ್ ಎಷ್ಟು ಕೊಟ್ಟಿದ್ದಾನ? 15%. 15%. ಸೊ ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಿರಿ. 1 lakh ಇಂಟು 15 ಡಿವೈಡೆಡ್ ಬೈ 100 15,000, 15,000. ಓಕೆ. ಇನ್ನು ಥರ್ಡ್ ಸೋರ್ಸ್ ಯಾವುದಿದೆ? ಡಿಬೆಂಚರ್ಸ್ ಇದೆ. ಹೌದಾ? ಡಿಬೆಂಚರ್ಸ್ ಎಷ್ಟು ಅಮೌಂಟು? 50,000 ಇದೆ, 50,000. ಓಕೆ. ಇನ್ನು ಎಷ್ಟು ಪರ್ಸೆಂಟೇಜು? 14% ಕೊಟ್ಟಿದ್ದಾನ. 14%. ಸೊ ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ? 50,000 ಇಂಟು 14 ಡಿವೈಡೆಡ್ ಬೈ 100 ಮಾಡಿದಾಗ 7,000 ಬಂತು. ಓಕೆ. ಇನ್ನು ಫೋರ್ತ್ ಸೋರ್ಸ್ ಯಾವುದಿದೆ? ಪ್ರಿಫರೆನ್ಸ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ ಅಮೌಂಟ್ ಎಷ್ಟಿದೆ? 1 ಲಕ್ಷ, 1 lakh. ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ? 12%. ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ? 1 lakh ಇಂಟು 12 ಡಿವೈಡೆಡ್ ಬೈ 100 12,000. ಸೊ ಇದು ಈಸಿ ಇದೆ, ಸಿಂಪಲ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಆಯಿತಾ? ಇವಾಗ ಏನು ಮಾಡಬೇಕು ನಾವು? ಟೋಟಲ್ ಅಮೌಂಟ್ ಮತ್ತು ಟೋಟಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲನೇದಾಗಿ ಟೋಟಲ್ ಅಮೌಂಟನ್ನು ಮಾಡಿರಿ. 1 ಲಕ್ಷ, 2 ಲಕ್ಷ, 3,50,000. ಹೌದಾ? 3,50,000. 1 ಲಕ್ಷ, 2 ಲಕ್ಷ, 3,50,000. 3,50,000. ಇನ್ನು ಟೋಟಲ್ ಕಾಸ್ಟ್ ನೋಡ್ರಿ. ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ? 18,000 ಪ್ಲಸ್ 15,000 ಪ್ಲಸ್ 7,000 ಪ್ಲಸ್ 12,000 52,000, 52,000. ಹೌದಾ? 18,000 ಪ್ಲಸ್ 15,000 ಪ್ಲಸ್ 7,000 ಪ್ಲಸ್ 12,000 52,000. ಸೊ ಈಗ ನಮಗೆ ಟೋಟಲ್ ಅಮೌಂಟ್ ಸಿಕ್ತು, ಟೋಟಲ್ ಕಾಸ್ಟ್ ಸಿಕ್ತು. ಸೊ ಈಗೇನು ಮಾಡ್ಬೇಕು ಸರ್? ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ. ವೇಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100. ಎಸ್. ಸೊ ಟೋಟಲ್ ಕಾಸ್ಟ್ ಎಷ್ಟಿದೆ? 52,000 ಇದೆ. 52,000 ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ 3,50,000 ಇಂಟು 100. ಎಷ್ಟಾಗ್ತದೆ? ಕ್ಯಾಲ್ಕುಲೇಟ್ ಮಾಡಿ. 52,000 ಡಿವೈಡೆಡ್ ಬೈ 3,50,000 ಇಂಟು 100.
14.85%. So this is the final answer, 14.85. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಕ್ಯಾಲ್ಕುಲೇಟ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ ಹುಬ್ಬಳ್ಳಿ ಕಂಪನಿ ಲಿಮಿಟೆಡ್ ಫ್ರಮ್ ದ ಫಾಲೋವಿಂಗ್ಸ್. ಸೋರ್ಸಸ್ ಕೊಟ್ಟಿದ್ದಾನೆ, ಅಮೌಂಟ್ ಕೊಟ್ಟಿದ್ದಾನೆ, ಕಾಸ್ಟ್ ಕೊಟ್ಟಿದ್ದಾನೆ. ಅಗೇನ್ ಈಸಿ ಮಾಡಿದ ಪ್ರಾಬ್ಲಮ್ ಅನ್ನ ಸೊ ಕ್ಯಾಲ್ಕುಲೇಷನ್ ಮಾಡ್ರಿ. ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಸೋರ್ಸ್ ಅನ್ನು ಕೊಟ್ಟಿದ್ದಾನ. ಫಸ್ಟ್ ಯಾವುದಿದೆ? ಇಕ್ವಿಟಿ ಶೇರ್ಸ್. ಹೌದಾ? ಇಕ್ವಿಟಿ ಶೇರ್ಸ್, ಅಮೌಂಟ್ ಎಷ್ಟಿದೆ? 15 lakh. ಪರ್ಸೆಂಟೇಜ್ ಕಾಸ್ಟ್ ಎಷ್ಟು? 20% ಕೊಟ್ಟಿದ್ದಾನೆ. ಸೊ ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ ನೋಡ್ರಿ. 15 lakh into 20 divided by 100, that 3 lakh ಆಗುತ್ತೆ. 3 lakh ಏನಾಯಿತು? ಟೋಟಲ್ ಕಾಸ್ಟ್. ಇನ್ನು ಸೆಕೆಂಡ್ ಸೋರ್ಸ್ ಯಾವುದು? ಪ್ರಿಫರೆನ್ಸ್ ಶೇರ್. ಅಮೌಂಟ್ 6 lakh. ಅಮೌಂಟ್ ಕೊಟ್ಟಿದ್ದಾನ 6 lakh. ಇನ್ನು ಪರ್ಸೆಂಟೇಜ್ ಎಷ್ಟು? 15%. ಸೊ ಇನ್ನು ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಿರಿ. 6 lakh into 15 divided by 100, 90,000 ಟೋಟಲ್ ಕಾಸ್ಟ್. ಇನ್ನು ಥರ್ಡ್ ಸೋರ್ಸ್ ಯಾವ್ದು ಕೊಟ್ಟಿದ್ದಾನೆ ಅಂತಂದರೆ ರಿಟೇನ್ಡ್ ಅರ್ನಿಂಗ್ಸ್. ಸೊ ಎಷ್ಟಿದೆ? 3 lakh ಇದೆ, 10%. 3 lakh 10%. ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ? 3 lakh into 10 divided by 100, 30,000 ಆಗ್ತದೆ. 30,000. ಇನ್ನು ಲಾಸ್ಟ್ ಸೋರ್ಸ್ ಯಾವುದಿದೆ? ಲಾಂಗ್ ಟರ್ಮ್ ಡೆಪ್ಟ್. ಅಮೌಂಟ್ ಎಷ್ಟಿದೆ? 6 lakh ಇದೆ, 10%. 6 lakh 10%. ಸೊ ಹಾಗಾದರೆ ಎಷ್ಟಾಗ್ತದೆ? 60,000 ಆಗ್ತದೆ. ನೋಡಿರಿ, 6 lakh into 10 divided by 100, 60,000. ಸೊ ಈಗ ಎಲ್ಲ ಸೋರ್ಸಸನ್ನು ಬರೆದ್ವಿ, ಅಮೌಂಟನ್ನು ಬರೆದ್ವಿ. ಇವಾಗ ಏನು ಮಾಡಬೇಕು? ಟೋಟಲ್ ಅಮೌಂಟ್ ಮತ್ತು ಟೋಟಲ್ ಕಾಸ್ಟನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಅಮೌಂಟ್ ಎಷ್ಟಾಗ್ತದೆ ನೋಡಿರಿ. 15 lakh ಪ್ಲಸ್ 6 lakh ಪ್ಲಸ್ 3 lakh ಪ್ಲಸ್ 6 lakh ಎಷ್ಟಾಯಿತು? 30 lakh ಆಯಿತು. 30 lakh 30 ಲಕ್ಷ. ಓಕೆ, ಇದೇನಾಯಿತು? ಟೋಟಲ್ ಅಮೌಂಟ್. ಇನ್ನು ಟೋಟಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಿರಿ. 3 lakh ಪ್ಲಸ್ 90,000 ಪ್ಲಸ್ 30,000 ಪ್ಲಸ್ 60,000, 4,80,000. 4,80,000. ನೋಡಿ, 3 lakh ಪ್ಲಸ್ 90,000, 30,000, 60,000, 4,80,000. ಸೊ ಇವಾಗ ಏನು ಮಾಡಬೇಕು? ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ. ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ divided by total amount into 100. So total cost ಎಷ್ಟಿದೆ? 4,80,000. 4,80,000 divided by 30 lakh into 100.
ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಾಗ್ತದೆ ನೋಡ್ರಿ, 4,80,000 divided by 30 lakh into 100, 16%. So this is the final answer. ವೇಟೆಡ್ ಆವರೇಜ್ ಎಷ್ಟಾಯಿತು 16% ಆಯಿತು. ಈಗ ಇವಿಷ್ಟು ಎಲ್ಲ ಸಾಲ್ವ್ ಮಾಡಿದ್ವಲ್ಲ, ಇದೆಲ್ಲ 5 ಮಾರ್ಕ್ಸಿಗೆ ನಿಮಗೆ ಕೇಳುವಂತಹ ಕ್ವಶನ್ಸ್ಗಳಾಗಿದೆ. ಈಗ 10 ಮಾರ್ಕ್ಸ್ ಕೇಳಿದರೆ ಯಾವ ರೀತಿ ಕೇಳ್ತಾನೆ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮೇಲೆ ಅಂತ ಹೇಳ್ಕೊಂಡು ನೋಡ್ತಾ ಹೋಗೋಣ. ಸೊ 10 ಮಾರ್ಕ್ಸ್ಗೆ ಈ ರೀತಿ ಕೇಳುವಂತಹ ಕ್ವಶನ್ಸ್ಗಳಾಗಿದೆ 10 ಮಾರ್ಕ್ಸಿಗೆ. ಸೊ ನೋಡ್ರಿ, ಕ್ವಶನನ್ನು ಅರ್ಥ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ರವೀಂದ್ರ ಲಿಮಿಟೆಡ್ ಹ್ಯಾಸ್ ದ ಫಾಲೋವಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಅಂದರೆ ರವೀಂದ್ರ ಅನ್ನುವಂತಹ ಕಂಪನಿ ಏನಿದೆಯಲ್ಲ, ಒಂದಿಷ್ಟು ಕ್ಯಾಪಿಟಲ್ ಸ್ಟ್ರಕ್ಚರ್ಗಳನ್ನು ಹೊಂದಿದೆ. ಅಂದರೆ ಹಣ ಬೇಕಾಗಿದೆ ಕಂಪನಿಗೆ, ಒಂದಿಷ್ಟು ಕ್ಯಾಪಿಟಲ್ ಸ್ಟ್ರಕ್ಚರ್ಸ್ಗಳನ್ನು ಹೊಂದಿದೆ. ಅಂದರೆ ಇಕ್ವಿಟಿ ಶೇರ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ ಆಗಿರ್ಬೋದು. ಇಲ್ಲಿ ಕೆಳಗಡೆ ಕೊಟ್ಟಿದೆ ನೋಡಿ, ಇಕ್ವಿಟಿ ಶೇರ್ ಕ್ಯಾಪಿಟಲ್ 20 lakh ಇದೆ. ಎಷ್ಟು? 20 ಲಕ್ಷ ರೂಪಾಯಿಯನ್ನು ತಗೊಂಡಿದ್ದಾರೆ. ಎಲ್ಲಿಂದ? ಇಕ್ವಿಟಿ ಕ್ಯಾಪಿಟಲ್ನಿಂದ. ಹೌದಾ? ಎಷ್ಟು? 2 ಲಕ್ಷ ಶೇರ್ಸ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆಫ್ 10 ಈಚ್, ಅಂದರೆ ಒಂದು ಶೇರಿನ ಬೆಲೆ 10 ರೂಪಾಯಿ ಆದರೆ 7 ಲಕ್ಷ ಶೇರಿಗೆ ಎಷ್ಟಾಗ್ತದೆ? 20 lakh ಆಗ್ತದೆ ಕೊಟ್ಟಿದ್ದಾನೆ. ಡೈರೆಕ್ಟ್ ಅಮೌಂಟನ್ನು ಕೊಟ್ಟಿದ್ದಾನೆ. ಇನ್ನು ಸೆಕೆಂಡ್ ಸೋರ್ಸ್ ಯಾವುದು ಆಗ್ತದೆ ಅಂದ್ರೆ 6%. 6% ಇದೇನಾಯಿತು? ನಮಗೆ ಕಾಸ್ಟ್ ಆಯಿತು. ಹೌದಾ? ಇದೇನಾಯಿತು? ಕಾಸ್ಟ್ ಆಯಿತು. ಇನ್ನು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಯಾವುದು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು? 6% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಇದೇನು ಸೋರ್ಸ್. ಅಮೌಂಟ್ ಎಷ್ಟು ಬರ್ತಾ ಇದೆ ಅಂತಂದರೆ ಪ್ರಿಫರೆನ್ಸ್ ಶೇರಿಂದ 5 ಲಕ್ಷ ಬರ್ತಿದೆ. ಇಕ್ವಿಟಿ ಶೇರಿಂದ 20 ಲಕ್ಷ ಬಂತು. ಪ್ರಿಫರೆನ್ಸ್ ಶೇರಿಂದ 5 ಲಕ್ಷ ಬಂತು. ಇನ್ನು ಡಿಬೆಂಚರ್ಗಳನ್ನು ಇಶ್ಯೂ ಮಾಡ್ತಿದ್ದಾರೆ 8%. ಇದು 8% ಏನಾಗ್ತದೆ? ನಮಗೆ ಕಾಸ್ಟ್ ಆಗ್ತದೆ. 8% ಏನು? ಕಾಸ್ಟ್ ಆಗ್ತದೆ. ಎಷ್ಟು ಅಮೌಂಟ್ ಬರ್ತಾಯಿದೆ ಡಿಬೆಂಚರಿಂದ? 15 lakh ಬರ್ತಾಯಿದೆ. 15 ಲಕ್ಷ ಬರ್ತಾ ಇದೆ. ಹೌದಾ? ಕ್ವಶನನ್ನು ಅರ್ಥ ಮಾಡ್ತಾ ಹೋಗೋಣ. ಸೋರ್ಸಸ್ಗಳು ಸಿಕ್ತು. ಇಲ್ಲಿ ನೋಡಿ, ಇಕ್ವಿಟಿ ಕ್ಯಾಪಿಟಲ್ ಏನಿದೆ ಅಲ್ಲ, ಇಲ್ಲಿ ನಮಗೆ ಕಾಸ್ಟ್ ಎಷ್ಟಾಗಿದೆ ಅಂತೇಳಿ ಕೊಡಲಿಲ್ಲ. ಇಕ್ವಿಟಿ ಕ್ಯಾಪಿಟಲಲ್ಲಿ ಏನಾಗಿದೆ? ನಮ್ಮ ಕಾಸ್ಟ್ ಎಷ್ಟಾಗಿದೆ ಅಂತೇಳಿ ಕೊಡಲಿಲ್ಲ. 12%, 10% ಈ ರೀತಿ ಕೊಡ್ತಿದ್ನಲ್ಲ, ಆ ರೀತಿ ಕೊಡಲಿಲ್ಲ. ಅಂದರೆ ನಾವು ಏನು ಮಾಡಬೇಕು ಸರ್ ಅಂದರೆ, ನಾವೇ ಫೈಂಡ್ ಔಟ್ ಮಾಡಬೇಕು. ಇಕ್ವಿಟಿ KEಯನ್ನು ನಾವು ಕಂಡುಹಿಡಬೇಕು. ಕಾಸ್ಟ್ ಆಫ್ ಇಕ್ವಿಟಿ ಎಷ್ಟಾಗ್ತದೆ ಅದು ಕೊಟ್ಟಿಲ್ಲ, ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗ್ತದ. ಆಯಿತಾ? ಇನ್ನು ನೋಡಿ, ಇಲ್ಲಿ ಕೆಳಗಡೆ ಹೋಗೋದಾದರೆ ದ ಮಾರ್ಕೆಟ್ ಪ್ರೈಸ್ ಆಫ್ ಇಕ್ವಿಟಿ ಶೇರ್. ಅಂದರೆ ಈಗ KE ಕಂಡು ಹಿಡಿಲಿಕ್ಕೆ ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದಾನ? ಹೌದಾ ಸರ್? ಎಸ್, 100% ಕೊಟ್ಟಿದ್ದಾನೆ. ಏನೇನಿದೆ? ದ ಮಾರ್ಕೆಟ್ ಪ್ರೈಸ್ ಆಫ್ ಇಕ್ವಿಟಿ ಶೇರ್ ಈಸ್ ₹20. ಅಂದ್ರೆ MP ಕೊಟ್ಟಿದ್ದಾನೆ. MP ಅಂದ್ರೆ ಏನು? ಮಾರ್ಕೆಟ್ ಪ್ರೈಸ್ ಕೊಟ್ಟಿದ್ದಾನ. MP ಎಷ್ಟಿದೆ? ₹20 ಇದೆ. ದ ಕಂಪನಿ ಈಸ್ ಎಕ್ಸ್ಪೆಕ್ಟೆಡ್ ಟು ಪೇ ಡಿವಿಡೆಂಟ್ ಆಫ್ ₹2 ಪರ್ ಶೇರ್. ಅಂದರೆ ಇಲ್ಲೇನು ಕೊಟ್ಟಿದ್ದಾನ? D ಕೊಟ್ಟಿದ್ದಾನ. ಡಿವಿಡೆಂಟ್ ಕೊಟ್ಟಿದ್ದಾನೆ. ಎಷ್ಟು? ₹2. ಪ್ರತಿ ಶೇರ್ನಂಗೆ ₹2 ನಾವೇನು ಮಾಡ್ತೀವಿ? ಡಿವಿಡೆಂಟನ್ನು ಪೇ ಮಾಡ್ತಿದ್ದೀವಿ. ಯಾರಿಗೆ? ಶೇರ್ ಹೋಲ್ಡರಿಗೆ. ಇನ್ನು ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾನ? ದ ಶೇರ್ ವಿಚ್ ವಿಲ್ ಗ್ರೋ ಆಟ್ 8%. ಸರ್ ಇದೇನು? ಗ್ರೋತ್ ರೇಟ್ ಕೊಟ್ಟಿದ್ದಾನ. ಏನು ಕೊಟ್ಟಿದ್ದಾನ? ಗ್ರೋತ್ ರೇಟ್ ಕೊಟ್ಟಿದ್ದಾನ. ಹೌದಾ? ಈ ರೀತಿ ಪ್ರಾಬ್ಲಮ್ಸ್ಗಳನ್ನು ನಾವು ಬಿಡಿಸಿದ್ದೀವಿ. KE ಫೈಂಡ್ ಔಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಂಡು ಅದಕ್ಕೆ ಫಾರ್ಮುಲಾ ಬರ್ತದ. ಹೌದಾ? D/MP + G ಅಂತ ಹೇಳ್ಕೊಂಡು ಫಾರ್ಮುಲಾ ಐತಿ. ಹೌದಾ? ಆ ಫಾರ್ಮುಲಾದಲ್ಲಿ ಹಾಕಿ ನಾವೇನು ಕಂಡುಹಿಡಬೇಕೀಗ? KEಯನ್ನು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಅಂದರೆ ಈಗ KE ಫೈಂಡ್ ಔಟ್ ಮಾಡಲಿಕ್ಕೆ ಇರುವಂಥ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಅವನೇ ಕೊಟ್ಟುಬಿಟ್ಟಿದ್ದಾನ. ಆಯಿತಾ? ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ A ಅಂತೇಳಿ ಕೊಟ್ಟಿದ್ದಾನೆ. ಕ್ಯಾಲ್ಕುಲೇಟ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಸ್ಯೂಮಿಂಗ್ ದಟ್ ದ ಕಂಪನಿ ಈಸ್ ಅಂಡರ್ 50% ಟ್ಯಾಕ್ಸ್ ಬ್ರ್ಯಾಕೆಟ್. ಅಂದರೆ ಏನು ಕೊಟ್ಟಾನ? ಟ್ಯಾಕ್ಸ್ ಕೊಟ್ಟಿದ್ದಾನೆ. ಎಷ್ಟು ಪರ್ಸೆಂಟೇಜು? 50%. ನಾನು ಹೇಳಿದ್ದೆ, ಟ್ಯಾಕ್ಸ್ ಕೊಟ್ಟಾಗ ಡೆಪ್ಟಲ್ಲಿ ನಾವೇನು ಮಾಡ್ತೀವಿ? ಟ್ಯಾಕ್ಸನ್ನು ಲೆಸ್ ಮಾಡ್ತೀವಿ. ಅಂದರೆ ಇಲ್ಲಿ ಡಿಬೆಂಚರ್ ಕೊಟ್ಟಾನ. ಡಿಬೆಂಚರಲ್ಲಿಯೂ ಸಹ ನಾವೇನು ಮಾಡ್ತೀವಿ? ಟ್ಯಾಕ್ಸನ್ನು ಲೆಸ್ ಮಾಡ್ತೀವಿ. ಸೊ ಡಿಬೆಂಚರ್ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದಾನ? 8% ಅಂತ ಹೇಳಿದಾನ. ಆದರೆ ಈ ಕಾಸ್ಟನ್ನು ನಾವು ತಗೊಳ್ಳಂಗಿಲ್ಲ. ಯಾಕೆ ಸರ್ ಅಂದರೆ, ಟ್ಯಾಕ್ಸ್ ಕೊಟ್ಟಾನಲ್ಲ, ಟ್ಯಾಕ್ಸನ್ನು ಲೆಸ್ ಮಾಡಿ ಬಂದ ನಂತರ ನಾವು KD ಫೈಂಡ್ ಔಟ್ ಮಾಡಬೇಕು. ಟ್ಯಾಕ್ಸನ್ನು ಲೆಸ್ ಮಾಡ್ತೀವಿ, ಆವಾಗ ಬರ್ತದಲ್ಲ ಆ ಪರ್ಸೆಂಟೇಜನ್ನು ನಾವೇನು ಮಾಡ್ತೀವಿ? ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡಲಿಕ್ಕೆ ತೊಗೊಳ್ತೀವಿ. ಆಯಿತಾ? ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಕೊಟ್ಟ ನೋಡ್ರಿ.
ಆಲ್ಸೋ ಕ್ಯಾಲ್ಕುಲೇಟ್ ನ್ಯೂ ವೇಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಇದನ್ನು ಆಮೇಲೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದೇದು ಬಿಡಿಸ್ತಾ ಹೋಗೋಣ ಇದನ್ನು, ಆಮೇಲೆ ಒಂದೊಂದಾಗಿ ಅರ್ಥ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಸೊ ಈಗ ಫಸ್ಟ್ ನೋಡ್ರಿ, ಇಲ್ಲಿ ಕೆ ಇಯನ್ನು ಫೈಂಡ್ ಔಟ್ ಮಾಡಬೇಕು. ಮೊದಲನೇ ಸ್ಟೆಪ್ ಏನು ಸರ್ ನಮ್ಮದು ಅಂತಂದರೆ, ಮೊದಲು ನಾವು ಕೆ ಇಯನ್ನು ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ ಇಕ್ವಿಟಿ ಶೇರ್ ಕೊಟ್ಟಿದ್ದಾನ, ಅಮೌಂಟ್ ಕೊಟ್ಟಿದ್ದಾನ, ಆದರೆ ನಮಗೆ ಕಾಸ್ಟ್ ಆಫ್ ಇಕ್ವಿಟಿ ಕೊಟ್ಟಿಲ್ಲ. ನಮಗೆ ವೇಟೆಡ್ ಆ್ಯಾವ್ರೇಜನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ ಕಾಲಮ್ ಬರ್ತದಲ್ಲ, ಕಾಸ್ಟ್ ಆಫ್ ಕ್ಯಾಪಿಟಲ್, ಇದು ಕೊಟ್ಟಿಲ್ಲ ಅಮ್ಮ, ಯಾವುದು ಇದು ಕೊಟ್ಟಿಲ್ಲ, ಹೌದಾ? ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಕೆ ಇಯನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕೆ ಇಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇನ್ಫಾರ್ಮೇಷನನ್ನು ಕೊಟ್ಟಾನ. ಏನೇನು ಇನ್ಫಾರ್ಮೇಷನ್ ಕೊಟ್ಟಾನ ಅದನ್ನು ಒಂದು ಸೈಡಿಗೆ ಬರೆದು ಬಿಡ್ರಿ. ಏನು ಕೊಟ್ಟಿದ್ದಾನ ಫಸ್ಟು ಇಲ್ಲಿ ನೋಡಿ, ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾನ, ಈಗ ಮಾರ್ಕೆಟ್ ಪ್ರೈಸ್ ಆಫ್ ಇಕ್ವಿಟಿ ಶೇರ್ ಈಸ್ ₹20 ಅಂದರೆ ಎಮ್ ಪಿ ಕೊಟ್ಟಿದ್ದಾನ. ಎಮ್ ಪಿ ಎಷ್ಟು? ₹20. ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾನ, ₹2 ಡಿವಿಡೆಂಟ್ ಕೊಟ್ಟಿದ್ದಾನ, ಅಂದರೆ ಡಿವಿಡೆಂಟ್ ಕೊಟ್ಟಿದ್ದಾನ. ಡಿವಿಡೆಂಟ್ ಎಷ್ಟು? ₹2. ನೆಕ್ಸ್ಟು ಗ್ರೋತ್ ರೇಟ್ ಕೊಟ್ಟಿದ್ದಾನ. ಗ್ರೋತ್ ರೇಟ್ ಕೊಟ್ಟಿದ್ದಾನ. ಎಷ್ಟು ಪರ್ಸೆಂಟೇಜ್? 8%. 8% ಗ್ರೋತ್ ರೇಟ್ ಕೊಟ್ಟಿದ್ದಾನ. ಸೊ ಈಗ ಏನು ಮಾಡಬೇಕು, ಫಾರ್ಮುಲಾ ಐತಿ. ಯಾವ ಫಾರ್ಮುಲಾ? ಕೆ ಇ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಐತಿ, ಆ ಫಾರ್ಮುಲಾದಲ್ಲಿ ಹಾಕಿ. ಕೆ ಇ ಈಸ್ ಈಕ್ವಲ್ ಟು ಎಮ್ ಪಿ ಡಿ ಡಿವೈಡೆಡ್ ಬೈ ಎಮ್ ಪಿ ಪ್ಲಸ್ ಜಿ. ಇಲ್ಲಿ ನಮಗೆ ಜಿನು ಕೊಟ್ಟಾನ, ಡಿನು ಕೊಟ್ಟಾನ, ಎಮ್ ಪಿನೂ ಕೊಟ್ಟಾನ. ಸೊ ಫಾರ್ಮುಲಾದಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಹೋಗ್ರಿ. ಸೊ ಕೆ ಇ ಏನಾಗ್ತದೆ, ಕೆ ಇ ಈಸ್ ಈಕ್ವಲ್ ಟು ಡಿ ಎಷ್ಟಿದೆ? 2%, ₹2 ಡಿವೈಡೆಡ್ ಬೈ ಎಮ್ ಪಿ ಎಷ್ಟಿದೆ? 20 ಪ್ಲಸ್ ಜಿ ಎಷ್ಟಿದೆ? 8%. ಓಕೆ, ಡಿ ಎಷ್ಟಿದೆ? 8%. ಇದನ್ನು 8% ನಾವು ಈ ರೀತಿ ಆದರೂ ಬರಿಬೋದು, ಅಥವಾ ಯಾವ ರೀತಿ ಬರಿತೀವಿ? 8%ಅನ್ನು ನಾವು ಆರ್ 0.08 ಅಂತ ಬರಿತೀವಿ. ಸರ್ 0.08 ಯಾವ ರೀತಿ ಬಂತು ನೋಡ್ರಿ, 8 ಡಿವೈಡೆಡ್ ಬೈ 100 ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 0.08 ಅಂತೇಳಿ ಬರ್ತದೆ. ಸೊ ನಾವು 8% ಈ ರೀತಿನೂ ಬರಿಬೋದು, ಅಥವಾ 0.08 ಅಂತಲೂ ಬರಿಬೋದು. ಸೊ ಈಗೇನು ಮಾಡಿರಿ, ಫೈಂಡ್ ಔಟ್ ಮಾಡಿರಿ, ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ, ಫೈನಲ್ ಆನ್ಸರ್ ಬರ್ತದೆ. ಕೆ ಇ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 20 ಎಷ್ಟಾಗ್ತದೆ ನೋಡ್ರಿ? 0.1 ಆಗ್ತದೆ. 0.1 ಪ್ಲಸ್ 0.08 ಇದೆ. ಸೊ ಕೆ ಇ ಈಸ್ ಈಕ್ವಲ್ ಟು 0.1 ಪ್ಲಸ್ 0.08 ಎಷ್ಟಾಗ್ತದೆ? 0.18. ಇನ್ನು ನಮಗೆ ಪರ್ಸೆಂಟೇಜಲ್ಲಿ ಬೇಕಂದರೆ ಇಂಟು 100 ಮಾಡ್ತೀವಿ. ಸೊ ಫೈನಲ್ ಕೆ ಇ ಈಸ್ ಈಕ್ವಲ್ ಟು ಇಂಟು 100 ಮಾಡಿದಾಗ 18% ಬರ್ತದೆ. ಎಷ್ಟು ಬರ್ತದೆ? 18%. ಸೊ 18% ಇದೇನೋ ಕೆ ಇ. ನಮಗೆ ಈಗೇನು ಸಿಕ್ತು? ಕಾಸ್ಟ್ ಸಿಕ್ತು. ಎಷ್ಟು? 18%. ಈ ಕಾಸ್ಟನ್ನು ನಾವೇನು ಮಾಡ್ತೀವಿ? ವೇಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡುವಾಗ ನಾವು ತಗೊಳ್ತೀವಿ. ಇನ್ನು ನೆಕ್ಸ್ಟ್ ಇಲ್ಲೊಂದು ಕೊಟ್ಟಾನ. ಏನು ಕೊಟ್ಟಾನ? ಕ್ಯಾಲ್ಕುಲೇಟ್ ದ ವೇಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಸ್ಯೂಮಿಂಗ್ ದ ಕಂಪನಿ ಈಸ್ ಅಂಡರ್ 50% ಟ್ಯಾಕ್ಸ್ ಬ್ರ್ಯಾಕೆಟ್. ಸೊ ಈಗ ನಾವು ಟ್ಯಾಕ್ಸನ್ನು ನಾವು ಲೆಸ್ ಮಾಡಬೇಕು. ಯಾವುದರಲ್ಲಿ? ಡಿಬೆಂಚರ್. ಸೊ ಡಿಬೆಂಚರ್ 8% ಕೊಟ್ಟಾನ. ನಾವೀಗೇನು ಮಾಡಬೇಕು? ಕೆ ಡಿ ಫೈಂಡ್ ಔಟ್ ಮಾಡಬೇಕು. ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಪಿ ಇಂಟು 1 ಮೈನಸ್ ಟಿ. ಲಾಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ, ಗೊತ್ತೈತೆ ನಿಮ್ಗೆ ಕೆ ಡಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಂಡು. ಸೊ ಇಲ್ಲಿ ನೋಡ್ರಿ, ಡಿಬೆಂಚರ್ ಕೊಟ್ಟಿದ್ದಾನೆ ಎಷ್ಟು? 15 lakh, 8% ಅಂತ ಕೊಟ್ಟಿದ್ದಾನ. ಸೊ ಇಲ್ಲಿ ಬರೀರಿ, ಡಿಬೆಂಚರ್ ಎಷ್ಟು ಕೊಟ್ಟಿದ್ದಾನ? 15 lakh, 15 ಲಕ್ಷ ಕೊಟ್ಟಿದ್ದಾನ ಅಮೌಂಟ್. ಇದೇನು? ಪಿ ಆಗ್ತದ, ಫೇಸ್ ವ್ಯಾಲ್ಯೂ. ಇನ್ನು ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ಅಂದರೆ 15 lakh ಇಂಟು ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದಾನವ? ಡೆಪ್ಟ್ 8% ಅಂತ ಹೇಳಿದಾನ. ಸೊ 8 ಡಿವೈಡೆಡ್ ಬೈ 100 ಮಾಡಿದಾಗ ಎಷ್ಟು ಬರ್ತದೆ? ನಮಗೆ 15 lakh into 8 divided by 100, 1,20,000.
20,000 ಇದೇನು ನಮಗೆ ಐ ಸಿಕ್ತು. ಸೊ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿರಿ. ಐ ಎಷ್ಟಾಗ್ತದೆ 1,20,000 ಡಿವೈಡೆಡ್ ಬೈ ಪಿ ಫೇಸ್ ವ್ಯಾಲ್ಯೂ ಎಷ್ಟಿದೆ 15 lakh ಇಂಟು 1 ಮೈನಸ್ ಟಿ. ಸೊ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾನ 50% ಅಂತ ಹೇಳಿದಾನ. ಸೊ 50% ಅಂದ್ರೆ ನಾವು ಯಾವ ರೀತಿ ಬರೀತೀವಿ 0.5 ಅಂತೇಳಿ ಬರೀತೀವಿ. ಸೊ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಕೆ ಡಿ ಇಸ್ ಈಕ್ವಲ್ ಟು 1,20,000 ಡಿವೈಡೆಡ್ ಬೈ 15 lakh. 15 lakh ಎಷ್ಟಾಗ್ತದ 0.08 ಇಂಟು 1 ಮೈನಸ್ ಟಿ ಮಾಡಿರಿ. 1 ಮೈನಸ್ 0.5 1 ಮೈನಸ್ 0.5 ಎಷ್ಟಾಗ್ತದೆ 0.5. ಸೊ 0.08 ಇಂಟು 0.5 ಮಾಡಿದಾಗ ಎಷ್ಟು ಬರ್ತದೆ ನಮಗೆ 0.04 ಇಂಟು 100 ಮಾಡಿದಾಗ ಎಷ್ಟು ಬರ್ತದ ಇಂಟು 100 ಮಾಡಿದಾಗ ಪರ್ಸೆಂಟೇಜಲ್ಲಿ ಇಂಟು 100 4%. ಕೆ ಡಿ ಎಷ್ಟಾಯಿತು 4%. ಕೆ ಇ ಎಷ್ಟಿದೆ 18%. ಹೌದಾ? ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಮೊದಲು 10 ಮಾರ್ಕ್ಸಿಗೆ ಕೊಟ್ಟಾಗ ಈ ರೀತಿ ಕೊಡ್ತಾನೆ. 5 ಮಾರ್ಕ್ಸಿಗೆ ಕೇಳಿದಾಗ ಡೈರೆಕ್ಟಾಗಿ ಅವನೇ ಕೊಟ್ಬಿಡ್ತಾನೆ. ನಿಮ್ಗೆ ಪ್ರಾಬ್ಲಮೇ ಇರೋದಿಲ್ಲ, ಕಿರಿಕಿರಿನೇ ಇರೋದಿಲ್ಲ. ಡೈರೆಕ್ಟಾಗಿ ತಗೊಳ್ತೀರಿ, ಡೈರೆಕ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ. ಆದರೆ 10 ಮಾರ್ಕ್ಸಿಗೆ ಕೊಟ್ಟಾಗ ನಾವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗ್ತದ. ಟ್ಯಾಕ್ಸ್ ಕೊಟ್ಟ ಅಂತ ತಿಳ್ಕೊಂಬಿಟ್ರಿ ನೀವು, ಡೆಪ್ಟ್ ಆಗಿರ್ಬೋದು, ಡಿಬೆಂಚರ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಟ್ಯಾಕ್ಸನ್ನು ನಾವು ಏನು ಮಾಡಬೇಕು ಲೆಸ್ ಮಾಡಲೇಬೇಕು. ಆವಾಗ ಫಾರ್ಮುಲಾ ಅಪ್ಲೈ ಆಗ್ತದೆ. ಯಾವುದು ಕೆ ಡಿ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಪಿ 1 ಮೈನಸ್ ಟಿ. ಈ ಫಾರ್ಮುಲಾ ಅಪ್ಲೈ ಆಗ್ತದೆ. ಈಗ ಕೆ ಇಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಅವನು ಇನ್ಫಾರ್ಮೇಷನ್ ಕೊಟ್ಟ, ಡಿವಿಡೆಂಡ್ ಕೊಟ್ಟಾನ, ಗ್ರೋತ್ ರೇಟ್ ಕೊಟ್ಟಾನ, ಮಾರ್ಕೆಟ್ ಪ್ರೈಸ್ ಕೊಟ್ಟಿದ್ದಾನ ಅಂತಂದ್ರೆ ಈ ಫಾರ್ಮುಲಾವನ್ನು ನಾವು ಅಪ್ಲೈ ಮಾಡ್ತೀವಿ. ಹೌದಾ? ಸೊ ಈಗ ನಮ್ಗೆ ಅವನು ಹೇಳಿದ್ದು ಡಿಬೆಂಚರಿಗೆ ಎಷ್ಟು 8% ಅಂತ ಹೇಳಿದ್ದ. ಅದರ ಟ್ಯಾಕ್ಸನ್ನು ಲೆಸ್ ಮಾಡಿದಾಗ ನಮ್ಗೆ ಎಷ್ಟು ಬಂತು 4%. ನಾವು ತಗೊಳ್ಬೇಕಾಗ್ತದ. ಸೊ ಈಗ ನಾವೇನು ಮಾಡಬೇಕು, ನಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಕ್ಯಾಲ್ಕುಲೇಷನ್ of weighted average cost of capital. ಸೊ ಸೋರ್ಸಸ್ ಅನ್ನ ಬರಿತಾ ಹೋಗ್ರಿ. ಕ್ವಶನ್ ಕೊಟ್ಟ ನೋಡ್ರಿ. ಫಸ್ಟ್ ಸೋರ್ಸ್ ಯಾವುದು ಇಕ್ವಿಟಿ ಶೇರ್ ಬರೀ ಇಕ್ವಿಟಿ ಶೇರ್. ಸೊ ಅಮೌಂಟ್ ಅನ್ನ ಕೊಟ್ಟಾನ ಡೈರೆಕ್ಟ್ ಆಗಿ ಎಷ್ಟು 20 lakh ಕೊಟ್ಟಾನೆ. ಎಷ್ಟು 20 ಲಕ್ಷ. ಹೌದಾ? 20 ಲಕ್ಷ ಅಮೌಂಟ್ ಕಾಲಮ್ ಅಲ್ಲಿ ಬರೀ 20 lakh. ಇನ್ನು ಕಾಸ್ಟ್ ಎಷ್ಟಿದೆ ನಾವೀಗ ಫೈಂಡ್ ಔಟ್ ಮಾಡಿದ್ವಿ. ಕೆ ಇ ಎಷ್ಟು 18%. ಇನ್ನು ಟೋಟಲ್ ಕಾಸ್ಟ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತೈತಿ ನಿಮ್ಗೆ. ಅಮೌಂಟ್ ಇಂಟು ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಅಮೌಂಟ್ ಎಷ್ಟು 20 lakh ಇಂಟು 18 ಡಿವೈಡೆಡ್ ಬೈ 100 3,60,000. 3,60,000 ಏನಾಯ್ತು ನಮಗೆ ಟೋಟಲ್ ಕಾಸ್ಟ್ ಸಿಕ್ತು. ಇನ್ನು ಸೆಕೆಂಡ್ ಸೋರ್ಸ್ ನೋಡ್ರಿ ಯಾವ್ದೈತಿ ಪ್ರಿಫರೆನ್ಸ್ ಶೇರ್ 5 lakh ಐತಿ. 6% ಏನೋ ಕಾಸ್ಟ್ ಕೊಟ್ಟಾನ. ಪ್ರಿಫರೆನ್ಸ್ ಶೇರ್ ಎಷ್ಟಿದೆ ಅಮೌಂಟು 5 lakh ಇದೆ. 5 lakh ಐತಿ. 6% ಏನು ಕಾಸ್ಟ್. 5 lakh ಕಾಸ್ಟ್ ಎಷ್ಟು 6%. ಇನ್ನು ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡ್ರಿ. 5 lakh ಇಂಟು 6 ಡಿವೈಡೆಡ್ ಬೈ 100 ಎಷ್ಟಾಗ್ತದ 30,000 ಆಗ್ತದ. 30,000. ಓಕೆ. ಇನ್ನು ಥರ್ಡ್ ಸೋರ್ಸಸ್ ಯಾವ್ದು ಕೊಟ್ಟಿದ್ದಾನೆ ನೋಡ್ರಿ. ಥರ್ಡ್ ಡಿಬೆಂಚರ್ ಕೊಟ್ಟಾನ. ಡಿಬೆಂಚರ್ 15 lakh ಕೊಟ್ಟಾನ. 8% ಕೊಟ್ಟಾನ. ಬಟ್ ಇದನ್ನು ನಾವು ತೊಗೊಳಂಗಿಲ್ಲ. ಯಾಕಂದರೆ ಟ್ಯಾಕ್ಸನ್ನು ನಾವೇನು ಮಾಡಿದ್ದೀವಿ ಲೆಸ್ ಮಾಡಿದ್ದೀವಿ. ಹೌದಾ? ಸೊ ಹಂಗಾದ್ರೆ ಯಾವ್ದು ತೊಗೊಳ್ಬೇಕು 4% ತೊಗೊಳ್ಬೇಕು. ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ ನೋಡಿ. ಕೆ ಡಿ ಇಸ್ ಈಕ್ವಲ್ ಟು ಎಷ್ಟು 4%. ಇದನ್ನು ನಾವು ತೊಗೊಳ್ಬೇಕು. ಸೊ ಡಿಬೆಂಚರ್ 15 lakh 15 ಲಕ್ಷ. ಡಿಬೆಂಚರ್
15 lakh. ಎಷ್ಟು ಪರ್ಸೆಂಟೇಜು? 4% ತೊಗೊಳ್ಬೇಕು. 8% ತೊಗೊಳ್ಬಾರ್ದು. ಯಾಕೆ? ಟ್ಯಾಕ್ಸ್ ಕೊಟ್ಟಿದ್ದಾನ, ಹೌದಾ? ಟ್ಯಾಕ್ಸನ್ನು ಲೆಸ್ ಮಾಡಿದ್ದೀವಿ. ಇನ್ನು ಟೋಟಲ್ ಕಾಸ್ಟ್ ನೋಡ್ರಿ, ಸಾರಿ ಟೋಟಲ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿರಿ. 15 lakh ಇಂಟು 4 ಡಿವೈಡೆಡ್ ಬೈ 100, 60,000 ಆಗ್ತದೆ. 60,000. ಸೊ ಈಗೇನು ಮಾಡಿರಿ, ಎಲ್ಲ ನಮ್ಮದು ಸೋರ್ಸಸ್ಗಳನ್ನು ಕಂಪ್ಲೀಟಾಗಿ ನಾವು ಬರ್ಕೊಂಡ್ವಿ. ಇವಾಗ ಏನು ಮಾಡಬೇಕು? ಟೋಟಲ್ ಕಾಸ್ಟ್, ಟೋಟಲ್ ಅಮೌಂಟನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಅಮೌಂಟನ್ನು ಫೈಂಡ್ ಔಟ್ ಮಾಡಿರಿ. ಎಷ್ಟಾಗ್ತದೆ ನೋಡಿರಿ, 20 lakh ಪ್ಲಸ್ 5 lakh ಪ್ಲಸ್ 15 lakh ಎಷ್ಟಾಗ್ತದ? 40 lakh, 40 ಲಕ್ಷ. ಓಕೆ. ಇನ್ನು ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಿರಿ. ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ? 3,60,000 ಪ್ಲಸ್ 30,000 ಪ್ಲಸ್ 60,000, 4,50,000. 4,50,000. ಸೊ ನಮಗೆ ಟೋಟಲ್ ಅಮೌಂಟ್ ಸಿಕ್ತು, ಟೋಟಲ್ ಕಾಸ್ಟ್ ಸಿಕ್ತು. ಇವಾಗ ಏನು ಮಾಡ್ಬೇಕು ಸರ್? ಫಾರ್ಮುಲಾದಲ್ಲೇ ಅಪ್ಲೈ ಮಾಡಿರಿ. ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ divided by total amount into 100. So total cost ಎಷ್ಟಿದೆ ನೋಡ್ರಿ. ಟೋಟಲ್ ಕಾಸ್ಟ್ 4,50,000 divided by 40 lakh into 100. So calculate ಮಾಡ್ರಿ. 4,50,000 divided by 40 lakh into 100. ಎಷ್ಟು ಬಂತು? 11.25 ಬಂತು. 11.25%. ಸೊ ಇದೇನು? ವೇಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಯಾವುದು ಮುಗೀತು ನಮ್ಮದು? ಎ ಮುಗೀತು. ಈಗ ಯಾವುದಿದು? ಎ. ಇನ್ನು ನಮಗೆ ಬಿ ನೋಡ್ರಿ. ಇಲ್ಲಿ ಬಿ ಏನು ಕೊಟ್ಟಿದ್ದಾನ ಈಗ ನೋಡ್ರಿ. ಒಂದು ಹಂತ ಮುಗೀತು. ಈಗ ಇನ್ನೊಂದು ಹಂತ ಕೊಟ್ಟಿದ್ದಾನ. ಏನು ಕೊಟ್ಟಿದ್ದಾನ ಅದನ್ನು ನೋಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಆಲ್ಸೋ ಕ್ಯಾಲ್ಕುಲೇಟ್ ದ ನ್ಯೂ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಇವಾಗ ಏನು ಫೈಂಡ್ ಔಟ್ ಮಾಡಿದ್ದೀವಲ್ಲ ಅದರ ಜೊತೆಗೆ ಇನ್ನೊಂದು ವೇಟೆಡ್ ಆವರೇಜ್ ಕ್ಯಾಪಿಟಲನ್ನು ಆಲ್ಸೋ ಕ್ಯಾಲ್ಕುಲೇಟ್ ದ ನ್ಯೂ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಫ್ ದ ಕಂಪನಿ ರೈಸ್ ಆನ್ ಎಡಿಷನಲ್. ಮತ್ತು ವಾಪಸ್ ಏನೋ ಇನ್ನೊಂದು ಸೋರ್ಸನ್ನು ಆ್ಯಡ್ ಆನ್ ಮಾಡ್ಕೊಳ್ತಾ ಇದೆ ಕಂಪನಿ. ಎಡಿಷನಲ್ ಆಫ್ ₹10 lakh ಡೆಪ್ಟ್. ಮತ್ತೆ ಅಗೇನ್ ಡೆಪ್ಟ್, ಸಾಲವನ್ನು ತಗೊಳ್ತಾ ಇದೆ ಕಂಪನಿ. ಎಷ್ಟು? 10 ಲಕ್ಷ ರೂಪಾಯಿದು. ಬೈ ಇಶ್ಯೂಯಿಂಗ್ 10% ಡಿವೆಂಚರ್. 10% ಏನು ಕೊಟ್ಟಾನ? ಡಿವೆಂಚರ್ ಕೊಟ್ಟಾನ. 10% ಡಿವೆಂಚರ್ ಕೊಟ್ಟಾನ. ದೀಸ್ ವುಡ್ ರಿಸಲ್ಟ್ ಇನ್ ದ ಇನ್ಕ್ರೀಸ್ ಇನ್ ದ ಎಕ್ಸ್ಪೆಕ್ಟೆಡ್ ಡಿವಿಡೆಂಟ್. ನೋಡ್ರಿ, ಡಿವಿಡೆಂಟು ₹2 ಪರ್ ಶೇರ್. ಮೊದಲು ಎಷ್ಟಿತ್ತು ಡಿವಿಡೆಂಟ್? ₹2 ಪರ್ ಶೇರ್ ಹಂಗಿತ್ತು. ಇವಾಗ ಡಿವಿಡೆಂಟ್ ಎಷ್ಟಾಗತೈತಿ? ₹3 ಪರ್ ಶೇರ್ ಆಯಿತು. ಆ್ಯಂಡ್ ದ ಲೀವ್ ದ ಗ್ರೋತ್ ರೇಟ್ ಅನ್ಚೇಂಜ್ಡ್. ಗ್ರೋತ್ ರೇಟಲ್ಲಿ ಏನು ನಮಗೆ ಚೇಂಜಸ್ ಆಗಿಲ್ಲ. ಅಂದರೆ ಗ್ರೋತ್ ರೇಟ್ ಎಷ್ಟಿದೆ? 8% ಇದೆ. ಆದರೆ ಡಿವಿಡೆಂಟ್ ಏನಾಯಿತು? ₹3 ಆಯಿತು. ₹2 ಇದ್ದಿದ್ದು ₹3 ಆಯಿತು. ಗ್ರೋತ್ ರೇಟ್ ಅನ್ಚೇಂಜ್ಡ್ ಇದೆ. ಬಟ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ವಿಲ್ ಕಮ್ ಡೌನ್ ಟು 15 ಪರ್ ಶೇರ್. ಅಂದ್ರೆ ಮಾರ್ಕೆಟ್ ಪ್ರೈಸ್ ಮೊದಲು ಎಷ್ಟಿತ್ತು ಅಂತಂದರೆ ₹20 ಇದ್ದಂಥ ಮಾರ್ಕೆಟ್ ಪ್ರೈಸ್ ಈಗ ಕಮ್ಸ್ ಡೌನ್. ಎಷ್ಟು? ₹15 ಆಗಾಯಿತು. ಸೊ ಈಗ ಅಗೇನ್ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ KE ಫೈಂಡ್ ಔಟ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ನಾವು ಏನು KE ಅನ್ನು ಫೈಂಡ್ ಔಟ್ ಮಾಡಬೇಕು, ಹೌದಾ? ಅದರ ಜೊತೆಗೆ ಏನು ಕೊಟ್ಟಿದ್ದಾನ? 10% ಡಿವೆಂಚರ್ ಕೊಟ್ಟಾನ, ಹೌದಾ? 10% ಡಿವೆಂಚರ್ ಕೊಟ್ಟಾನ. ಇಲ್ಲಿ ನಾವೇನು ಮಾಡಬೇಕು? ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಯಾಕೆ ಸರ್ ಇಲ್ಲಿ ಕೊಟ್ಟಾನ? 50% ಟ್ಯಾಕ್ಸ್ ಬ್ರ್ಯಾಕೆಟ್ ಅಂತ ಹೇಳಿ ಕೊಡ್ತಾನೆ. ಇದಕ್ಕೂ ಅಪ್ಲೈ ಆಗ್ತದ.
ಹೌದಾ. ಸೊ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಯಾವುದು ಎಡಿಷ್ನಲ್ ಡೆಪ್ಟನ್ನು ಏನು ತೊಗೊಂಡಿದ್ದಾರೆ 10 ಲ್ಯಾಕ್ ಇದನ್ನು ಆ್ಯಡ್ ಆನ್ ಮಾಡ್ಕೊಳ್ಬೇಕು. ಅದನ್ನು ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಅಂದರೆ 10% ತೊಗೊಳ್ಬಾರ್ದು. ಟ್ಯಾಕ್ಸನ್ನು ಲೆಸ್ ಮಾಡಿ ಬಂದಂಥ ಪರ್ಸೆಂಟೇಜನ್ನು ನಾವು ತೊಗೊಳ್ಬೇಕಾಗ್ತದೆ. ಸೊ ಈಗ ಫಸ್ಟ್ ಏನು ಮಾಡ್ಬೇಕು, ನಾವು KE ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ KE ಫೈಂಡ್ ಔಟ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಕೊಟ್ಟ. 2 ರೂಪಾಯಿ ಕೊಡ್ತಿದ್ದಂಥ ಡಿವಿಡೆಂಟ್ ರೇಟ್ ಏನಾಯಿತು, ಈಗ 2 ರೂಪಾಯಿ ಪರ್ ಶೇರ್ ಇದ್ದದ್ದು 3 ರೂಪಾಯಿ ಪರ್ ಶೇರ್ ಆಯಿತು. ಮಾರ್ಕೆಟ್ ಪ್ರೈಸ್ 20 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಯಿತು. ಡಿವಿಡೆಂಟ್ ಕೊಟ್ಟಾನ, ಮಾರ್ಕೆಟ್ ಪ್ರೈಸ್ ಕೊಟ್ಟಾನ, ಹಾಗೆ ಗ್ರೋತ್ ರೇಟ್ ಏನೈತಲ್ಲ 8% ಇದ್ದದ್ದು 8% ಇದೆ, ಏನು ಚೇಂಜಸ್ಗಳು ಆಗಿಲ್ಲ ಅಂತ ಹೇಳಿ ಕೊಟ್ಟಾನ. ಸೊ KE ಫೈಂಡ್ ಔಟ್ ಮಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ ಬರ್ರಿ. ಸೊ ಸೆಕೆಂಡ್ ಒನ್ ಐತಿ, ಸೆಕೆಂಡ್ ಒನ್ ಬರೀರಿ ಬಿ ಅಂತ ಹೇಳಿ ಬರೀರಿ. ಸೆಕೆಂಡ್ ಒನ್ ಬಿ. ಒಂದು ನಿಮಿಷ. ಎಸ್, ಈಗ ಬಿ ಅಂತ ಹೇಳಿ ಬರೀರಿ. ಎ ಅಂತೂ ಕಂಪ್ಲೀಟ್ ಆಯಿತು, ಬಿಯನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಬಿಯಲ್ಲಿ ಫಸ್ಟ್ ನಾವು ಏನು ಮಾಡಬೇಕು ಅಂತಂದ್ರೆ KE ಫೈಂಡ್ ಔಟ್ ಮಾಡೋಣ. ಹೌದಾ, KE ಫೈಂಡ್ ಔಟ್ ಮಾಡೋಣ. ಸೊ KE ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಎಮ್ ಪಿ ಪ್ಲಸ್ ಜಿ ಫಾರ್ಮುಲಾ ಐತೆ. ಹೌದಾ. ಸೊ ಇಲ್ಲಿ MP ಕೊಟ್ಟಿದ್ದಾನ, MP ಒಂದು ನಿಮಿಷ, MP ಕೊಟ್ಟಿದ್ದಾನ. MP ಎಷ್ಟಿದೆ, 15 ರೂಪೀಸ್ಗೆ ಡೌನ್ ಆಯಿತೆ. 15 ರೂಪೀಸ್, 20 ರೂಪೀಸ್ ಇದ್ದದ್ದು ಎಷ್ಟಾಯಿತು, 15 ರೂಪೀಸ್ ಆಯಿತು. ಡಿ ಕೊಟ್ಟಿದ್ದಾನೆ ಎಷ್ಟು, 3 ರೂಪೀಸ್ ಐತಿ, 3 ರೂಪೀಸ್ ಐತಿ. ಜಿ ಅನ್ಚೇಂಜ್ಡ್ ಅಂತ ಹೇಳಿ ಕೊಟ್ಟಿದ್ದಾನೆ, ಅಂದರೆ 8% ಐತಲ್ಲ, 8% ಐತಿ. ಇದನ್ನು 8% ಇದನ್ನು ನಾವು 0.08 ಅಂತಲೂ ಬರಿತೀವಿ. ಸೊ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿರಿ, KE ಫೈಂಡ್ ಔಟ್ ಮಾಡೋದು. KE ಈಸ್ ಈಕ್ವಲ್ ಟು ಡಿ ಎಷ್ಟಿದೆ 3 ರೂಪೀಸ್ ಡಿವೈಡೆಡ್ ಬೈ MP ಎಷ್ಟಿದೆ 15 ರೂಪೀಸ್ ಪ್ಲಸ್ ಜಿ ಎಷ್ಟಿದೆ 0.08. ಓಕೆ. ಸೊ ಈಗ ಕ್ಯಾಲ್ಕುಲೇಟ್ ಮಾಡಿರಿ. 3 ಡಿವೈಡೆಡ್ ಬೈ 15 0.2 ಪ್ಲಸ್ 0.08 ಎಷ್ಟಾಗ್ತದೆ ನೋಡ್ರಿ, 0.2 ಪ್ಲಸ್ 0.28 ಇಂಟು 100 ಮಾಡಿದಾಗ ನಮಗೇನು ಸಿಗುತ್ತಾ, ಪರ್ಸೆಂಟೇಜಲ್ಲಿ ಸಿಗುತ್ತಾ. KE ಈಸ್ ಈಕ್ವಲ್ ಟು ಇಂಟು 100 ಮಾಡಿರಿ, ಇಂಟು 100. ಸೊ 28% ಏನಿದು KE ಫೈಂಡ್ ಔಟ್ ಮಾಡಿದ್ದೀವಿ. ಹೌದಾ. ಸೊ ಇದನ್ನು ನಾವೇನು ಮಾಡ್ತೀವಿ, ವೇಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡುವಾಗ ಕಾಸ್ಟನ್ನು ನಾವು ತಗೊಳ್ತೀವಿ. 28%. ಇನ್ನು ನೆಕ್ಸ್ಟ್ KE ಫೈಂಡ್ ಔಟ್ ಆದಮ್ಯಾಗ ನಾವೇನು ಮಾಡಬೇಕು, ಇನ್ನು ಎಡಿಷ್ನಲ್ ಮಷಿನರಿ, ಎಡಿಷ್ನಲ್ ಡೆಪ್ಟನ್ನು ತೊಗೊಂಡಿದ್ದಾರೆ. 10 ಲಕ್ಷ ಬಂತು, ಮತ್ತು ವಾಪಸ್ ಆ್ಯಡ್ ಆನ್ ಆಯ್ತು. ಅಂದರೆ ಈಗ ನಾವೇನು ಸೋರ್ಸಸ್ಗಳಿದ್ದಾವಲ್ಲ, ಇವೆಲ್ಲ ಇಕ್ವಿಟಿ ಶೇರ್ ಆಯಿತು, ಪ್ರಿಫರೆನ್ಸ್ ಶೇರ್ ಆಯಿತು, ಡಿಬೆಂಚರ್ ಆಯಿತು, ಅದ್ರ ಜೊತೆಗೆ ಮತ್ತೊಂದು ಆ್ಯಡ್ ಆನ್ ಆಗತ್ತೈತೆ. ಎಷ್ಟು, 10 ಲಕ್ಷ ರೂಪಾಯಿದು ಮತ್ತೆ ವಾಪಸ್ ಹಣ ಬಂತು ಅಂದರೆ 10 ಲಕ್ಷ ರೂಪಾಯಿ ಆ್ಯಡ್ ಮಾಡ್ಕೊಳ್ಬೇಕು. ಹೌದಾ. 10 ಲಕ್ಷ ರೂಪಾಯಿಗೆ ಡೆಪ್ಟನ್ನು ತೊಗೊಂಡಿದಾರಲ್ಲ, 10% ಡಿಬೆಂಚರ್ ಕಾಸ್ಟ್ ಎಷ್ಟು ಬೀಳ್ತಾ ಇದೆ ಅಂದರೆ 10% ಅಂತ ಹೇಳ್ತಿದ್ದಾರೆ. ಆದರೆ ಟ್ಯಾಕ್ಸ್ ಕೊಟ್ಟಾನ 50%. ಸೊ ಟ್ಯಾಕ್ಸ್ ಕೊಟ್ಟಾಗ ನಾವೇನು ಮಾಡಬೇಕು, ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಅದಕ್ಕೂ ಫಾರ್ಮುಲಾವನ್ನು ಬರೆಸಿದ್ದೆ ನಿಮ್ಗೆ. ಫಾರ್ಮುಲಾ ಏನೈತಿ, KD ಈಸ್ ಈಕ್ವಲ್ ಟು I ಡಿವೈಡೆಡ್ ಬೈ P ಇಂಟು 1 ಮೈನಸ್ T. ಸೊ KD ಈಸ್ ಈಕ್ವಲ್ ಟು I. ಸೊ ಈಗ ನೋಡ್ರಿ, ಡೆಪ್ಟ್ ಅಂತ ಕೊಟ್ಟಾನ. ಹೌದಾ. ಡೆಪ್ಟ್ ಎಷ್ಟು, 10 ಲ್ಯಾಕ್ ರೂಪೀಸ್ ಇದಾಯಿತು. 10 ಲಕ್ಷ ರೂಪಾಯಿ ಅಡಿಷ್ನಲ್ ಡೆಪ್ಟನ್ನು ನಾವು ತೊಗೊಂಡ್ವಿ, ಸಾಲವನ್ನು ತೊಗೊಂಡಿವಿ. ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದಾನ, 10% ಅಂತ ಹೇಳಿದಾನ. ಸೊ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಯಾವ ರೀತಿ ಮಾಡ್ತೀವಿ, 10 ಲ್ಯಾಕ್, ಇದು 10 ಲ್ಯಾಕ್ ಏನಾಯಿತು ನಮ್ಗೆ P ಆಯಿತು. ಹೌದಾ. ಸೊ 10 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100.
ಇದು 10 ಏನು ಇಂಟ್ರೆಸ್ಟ್ ಕೊಟ್ಟಿದ್ದಾನೆ ಅಲ್ಲ 10% ಅಂತ ಹೇಳಿ. ಸೊ ನೋಡ್ರಿ ಇಲ್ಲಿ 10% ಡಿಬೆಂಚರ್ ಅಂತ ಹೇಳಿ 10% ಎಷ್ಟಾಗ್ತದೆ ನೋಡ್ರಿ 10 lakh ಮ್ಯಾಗ 10% ಮಾಡಿ 10 lakh into 10 divided by 100 1 lakh ಎಷ್ಟು 1 lakh. ಸೊ ಐ ಸಿಕ್ತು ನಮ್ಗೆ ಐ ಎಷ್ಟು 1 ಲಕ್ಷ ಡಿವೈಡೆಡ್ ಬೈ ಪಿ ಎಷ್ಟಿದೆ 10 lakh 10 ಲಕ್ಷ ಇಂಟು 1 ಮೈನಸ್ ಟಿ ಎಷ್ಟಿದೆ 50% ಅಂದರೆ 0.5. ಸೊ ಈಗ ಮಾಡಿ ಫೈಂಡ್ ಔಟ್ ಕೆ ಡಿ ಇಸ್ ಈಕ್ವಲ್ ಟು 1 lakh divided by 10 lakh 10 lakh ಎಷ್ಟಾಗ್ತದೆ 0.1 ಇಂಟು 1 ಮೈನಸ್ ಟಿ ಮಾಡ್ರಿ 1 ಮೈನಸ್ 0.5 ಅಂದರೆ 0.5 ಆಗ್ತದೆ. ಕೆ ಡಿ ಇಸ್ ಈಕ್ವಲ್ ಟು 0.1 ಇಂಟು 0.05 ಇದಕ್ಕೆ ಇಂಟು 100 ಮಾಡಿದಾಗ ಎಷ್ಟು ಬರ್ತದೆ ನೋಡ್ರಿ ಕೆ ಡಿ ಇಸ್ ಈಕ್ವಲ್ ಟು ಇಂಟು 100 ಮಾಡಿರಿ 5% ಬರ್ತದೆ ಹೌದಾ 5%. ಸೊ ಅಂದರೆ ಕ್ವಶನಲ್ಲಿ ಕೊಟ್ಟಿದ್ದ ಇನ್ಫಾರ್ಮೇಷನ್ ಏನಿತ್ತು ಬಿಫೋರ್ ಟ್ಯಾಕ್ಸ್ ಇತ್ತು. ನಾವೀಗ ಏನು ಮಾಡಿದ್ವಿ ಟ್ಯಾಕ್ಸನ್ನು ಲೆಸ್ ಮಾಡಿದಾಗ ಅವನು 10% ಅಂತ ಹೇಳಿದ್ದ ಕಾಸ್ಟ್, ಆದರೆ ನಾವೀಗ ಫೈಂಡ್ ಔಟ್ ಮಾಡಿದಾಗ ಎಷ್ಟು ಬಂತು 5% ಬಂತು. ಕೆ ಇಯನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ 28%. ಇದನ್ನು ನಾವೇನು ಮಾಡ್ತೀವಿ ಪ್ರಾಬ್ಲಮಲ್ಲೇ ನಾವು ತೊಗೊಳ್ತೀವಿ ಹೌದಾ. ಸೊ ಬರೀರಪ್ಪ ಕ್ಯಾಲ್ಕುಲೇಷನ್ ಆಫ್ weighted average cost of capital. ಸೊ ಫಸ್ಟ್ ಸೋರ್ಸಸ್ ಯಾವ್ಯಾವಿದೆ ಬರ್ಕೊಂಬಿಡ್ರಿ. ಸೋರ್ಸಸ್ ಆಫ್ ಕ್ಯಾಪಿಟಲ್ ಫಸ್ಟ್ ಬರ್ತದೆ ಯಾವುದು ಇಕ್ವಿಟಿ ಶೇರ್. ಸೊ ಅಮೌಂಟ್ ಎಷ್ಟಿದೆ ನೋಡ್ರಿ ಎಲ್ಲ ಸೇಮ್ ಆಗ್ತದೆ, ಲಾಸ್ಟ್ ಒನ್ನೇ ಆ್ಯಡ್ ಆನ್ ಆಗ್ತದೆ 20 lakh ಇವೆಲ್ಲವೂ ಬರ್ತದೆ. ಅದ್ರ ಜೊತೆಗೆ 10 ಲಕ್ಷ ಏನಾಗ್ತದೆ ಆ್ಯಡ್ ಆಗ್ತದೆ ಹೌದಾ. ಸೊ ಇಲ್ಲಿ ನೋಡ್ರಿ ಫಸ್ಟ್ ಯಾವುದು ಇಕ್ವಿಟಿ ಶೇರ್ 20 lakh ಇದೆ. ಇಕ್ವಿಟಿ ಶೇರ್ ಎಷ್ಟು 20 lakh 20 ಲಕ್ಷ 20 lakh ಅಮೌಂಟ್ ಎಷ್ಟು 20 lakh. ಕಾಸ್ಟ್ ಆಫ್ ಕ್ಯಾಪಿಟಲ್ ನೋಡ್ರಿ ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಲ್ಲಿ 18% ಬಂದಿತ್ತು ಹೌದಾ. ಯಾಕೆ ಸರ್ ಅಂದರೆ ಇಲ್ಲಿ ನಾವು ಡಿವಿಡೆಂಟ್ 2 ರೂಪಾಯಿ ಇತ್ತು ಹೌದಾ. ಡಿವಿಡೆಂಟ್ 2 ರೂಪಾಯಿ ಇತ್ತು, ಗ್ರೋತ್ ರೇಟ್ 8% ಇತ್ತು, ಮಾರ್ಕೆಟ್ ಪ್ರೈಸ್ 20% ಇತ್ತು. ಅವಾಗ ಎಷ್ಟು 18% ಬಂದಿತ್ತು. ಬಟ್ ಈಗ ಸೆಕೆಂಡ್ ಸಿಚುವೇಷನಲ್ಲಿ ನಮ್ಗೆ ಎಷ್ಟು ಬಂದೈತಿ ಕೆ ಇ ಎಷ್ಟು ಬಂದಿದೆ ಅಂತಂದ್ರೆ 28% ಬಂದಿದೆ. ಸೊ ಯಾವ್ದು ತೊಗೊಳ್ಬೇಕು ಕಾಸ್ಟ್ 28% ನಾವು ತೊಗೊಳ್ಬೇಕು. ಸೊ ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ ನೋಡ್ರಿ 20 lakh into 28 divided by 100 5,60,000 ಆಗ್ತದೆ 5,60,000. ಇನ್ನು ಸೆಕೆಂಡ್ ಸೋರ್ಸ್ ಯಾವುದಿದೆ ನೋಡ್ರಿ ಪ್ರಿಫರೆನ್ಸ್ ಶೇರ್ಸ್ ಹೌದಾ. ಸೊ ಸೇಮ್ ಬರ್ತದೆ ಪ್ರಿಫರೆನ್ಸ್ ಶೇರಲ್ಲಿ ಏನಿಲ್ಲ. ಪ್ರಿಫರೆನ್ಸ್ ಶೇರ್ ಎಷ್ಟು 5 lakh 6%. ಪ್ರಿಫರೆನ್ಸ್ ಶೇರ್ 5 lakh 6%. $5 lakh ಅಮೌಂಟು ಕಾಸ್ಟ್ ಎಷ್ಟು 6%. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಾಗ್ತದೆ ನೋಡ್ರಿ ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ ನೋಡ್ರಿ 5 lakh ಇಂಟು 6 divided by 100 30,000. ಸೊ 30,000 ಓಕೆ. ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಯಾವುದಿದೆ ನೋಡ್ರಿ ಥರ್ಡ್ ಒನ್ ಸೋರ್ಸ್ ಯಾವುದಿದೆ ಡಿಬೆಂಚರ್ ಇದೆ ಎಷ್ಟು 15 lakh 4% ಇದೆ. ಸೊ 4% ತೊಗೊಳ್ಬೇಕು. ಯಾಕೆ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ ಇಲ್ಲ. ಸೊ ಇದ್ರ ಜೊತೆಗೆ ಇನ್ನೊಂದು ಆ್ಯಡ್ ಆಗತ್ತದ ಯಾವುದು ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ಕೊಟ್ಟ ನೋಡ್ರಿ ಇದ್ರ ಜೊತೆಗೆ ಇವೆಲ್ಲವೂ ಬರ್ತಾವೆ. ಅದ್ರ ಜೊತೆಗೆ 10 ಲಕ್ಷ ಇನ್ನೊಂದು ಡಿಬೆಂಚರ್ ಆ್ಯಡ್ ಆಗ್ತದ ಅಂಥೇಳಿ ಕೊಟ್ಟಾನ 10% ಡಿಬೆಂಚರ್ ಇನ್ನೊಂದು ಆ್ಯಡ್ ಆಗ್ತದೆ ಅಂತೇಳಿ ಕೊಟ್ಟಾನ.
ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಿವಲ್ಲ 4% ಅಂತ ಹೇಳ್ಕೊಂಡು KD ಅದೇ ಅಮೌಂಟನ್ನು ನಾವು ಏನು ಮಾಡ್ತೀವಿ ತಗೊಳ್ತೀವಿ. ಸೊ ಡಿಬೆಂಚರ್ ಅಮೌಂಟ್ ಎಷ್ಟು 15 lakh. ಡಿಬೆಂಚರ್ 15 lakh 15 ಲಕ್ಷ. ಇಲ್ಲಿ 4% ತಗೊಳ್ತೀವಿ, 8% ಅಂತ ತಗೊಳ್ಳಲ್ಲ. ಯಾಕಂದರೆ ಇದು ಏನು ಹೋದ ವರ್ಷ ಇತ್ತಲ್ಲ ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಆನ್ ಆಗತ್ತೈತೆ ಅಷ್ಟೇ, ಮತ್ತೇನಿಲ್ಲ, ಮತ್ತೆಲ್ಲ ಸೇಮ್ ಇರ್ತದೆ. ಸೊ ಈಗ ಎಷ್ಟಾಗ್ತದೆ ನೋಡ್ರಿ, ಕಾಸ್ಟ್ 15 lakh ಇಂಟು 4 ಡಿವೈಡೆಡ್ ಬೈ 100 60,000 ಆಯಿತಾ. ಸೊ ಇದಿಷ್ಟು ಇತ್ತು ನಮ್ಮದು ಮೊದಲು, ಹೌದಾ. KE ಸ್ವಲ್ಪ ಚೇಂಜಸ್ ಆಯ್ತು, ಮತ್ತೆಲ್ಲ ಸೇಮ್ ಇದೆ. ಈಗ ಏನಾಗ್ತಿದೆ ಅಂತಂದ್ರೆ 10 lakh ರೂಪೀಸಿದ್ದು ಡೆಪ್ಟನ್ನು ಅಗೇನ್ ಮತ್ತೆ ನಾವು ಸಾಲ ಮಾಡ್ತಿದ್ದೀವಿ, ಡಿಬೆಂಚರನ್ನು ಇಶ್ಯೂ ಮಾಡ್ತಿದ್ದೀವಿ 10% ಇದು. ಆದರೆ 10% ನಾವು ಟ್ಯಾಕ್ಸನ್ನು ಲೆಸ್ ಮಾಡಿದಾಗ ನಮಗೆ ಡೆಪ್ಟ್ ಎಷ್ಟು ಬರ್ತದ, 5% ಏನಾಗ್ತದ ಕಾಸ್ಟ್ ಬೀಳ್ತದ, ಹೌದಾ. ಸೊ ಅಗೇನ್ ಇಲ್ಲಿ ಬರೀರಿ ಡಿ, ಇನ್ನೊಂದು ಸೋರ್ಸ್ 10% ಡಿಬೆಂಚರ್, 10% ಡಿಬೆಂಚರ್. ಅಮೌಂಟ್ ಎಷ್ಟು 10 lakh ರೂಪೀಸ್, 10 ಲಕ್ಷ ರೂಪಾಯಿ. ಆದರೆ ಕಾಸ್ಟಲ್ಲಿ ಬಂದಾಗ ನಾವು ಎಷ್ಟು ಪರ್ಸೆಂಟೇಜ್ ಬರೀಬೇಕು, ಈಗ ಫೈಂಡ್ ಔಟ್ ಮಾಡಿದ್ದೀವಲ್ಲ KD = 5% ಏನೈತಲ್ಲ, ಈ 5%ಅನ್ನು ತಗೊಳ್ತೀವಿ. ಓಕೆ. ಸೊ ಈಗ ಟೋಟಲ್ ಕಾಸ್ಟ್ ಮಾಡಿರಿ, 10 lakh ಇಂಟು 5 ಡಿವೈಡೆಡ್ ಬೈ 100 50,000 50,000. ಓಕೆ. ಸೊ ಈಗ ಎಲ್ಲ ನಮ್ಮದು ಮುಗೀತು, ಎಲ್ಲ ಸೋರ್ಸಸ್ಗಳು ಮುಗೀತು, ಮತ್ತೆ ಯಾವುದೇ ಆ್ಯಡ್ ಆನ್ ಇಲ್ಲ, ಆಯಿತಾ. ಈಗೇನು ಮಾಡಿರಿ, ಟೋಟಲ್ ಮಾಡಿರಿ, ಟೋಟಲ್ ಕಾಸ್ಟ್ ಮತ್ತು ಟೋಟಲ್ ಅಮೌಂಟ್ ಮತ್ತು ಟೋಟಲ್ ಕಾಸ್ಟ್. ಫಸ್ಟು ಟೋಟಲ್ ಅಮೌಂಟನ್ನು ಮಾಡಿರಿ, 20 lakh ಪ್ಲಸ್ 5 lakh ಪ್ಲಸ್ 15 lakh ಪ್ಲಸ್ 10 lakh ಎಷ್ಟಾಗ್ತದೆ, 50 lakh ಆಗ್ತದೆ, 50 ಲಕ್ಷ. 50 lakh. ಇನ್ನು ಟೋಟಲ್ ಕಾಸ್ಟನ್ನು ಮಾಡಿರಿ, ಟೋಟಲ್ ಕಾಸ್ಟ್ 5,60,000 ಪ್ಲಸ್ 30,000 ಪ್ಲಸ್ 60,000 ಪ್ಲಸ್ 50,000 ಎಷ್ಟಾಗ್ತದೆ, 7 lakh ಆಗ್ತದೆ, 7 lakh. ಸೊ ಟೋಟಲ್ ಕಾಸ್ಟ್ ಸಿಕ್ತು, ಟೋಟಲ್ ಅಮೌಂಟ್ ಸಿಕ್ತು. ಇವಾಗ ಏನು ಮಾಡಬೇಕು, ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿರಿ. ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100. ಸೊ ಟೋಟಲ್ ಕಾಸ್ಟ್ ಎಷ್ಟಿದೆ, 7 lakh ಇದೆ, ಡಿವೈಡೆಡ್ ಬೈ ಟೋಟಲ್ ಅಮೌಂಟು 50 lakh ಇದೆ, ಇಂಟು 100 ಮಾಡಿರಿ. ಫೈನಲ್ ಆನ್ಸರ್ ನಮಗೆ ಸಿಗ್ತದೆ. ಸೊ 7 lakh ಡಿವೈಡೆಡ್ ಬೈ 50 lakh ಇಂಟು 100 ಎಷ್ಟು ಬಂತು, 14%. ಇದೇನು, WACC, ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ 10 ಮಾರ್ಕ್ಸಿಗೆ ಈ ರೀತಿ ನಿಮಗೆ ಪ್ರಾಬ್ಲಮನ್ನು ಕೇಳಬಹುದು, ಆಯಿತಾ. ಈ ರೀತಿ ಕೇಳ್ತಾನೆ. ಇಲ್ಲಿ 10 ಮಾರ್ಕ್ಸಲ್ಲಿ ಏನಿರೋದಿಲ್ಲ, ಸಿಂಪಲ್ ಆಗಿ ನಾವೇ ಫೈಂಡ್ ಔಟ್ ಮಾಡಬೇಕಾಗಿರ್ತವೆ. ಒಂದು KEಯನ್ನು ಫೈಂಡ್ ಔಟ್ ಮಾಡೋಕೆ ಕೊಟ್ಟಿರ್ತಾನೆ, ಇಲ್ಲಾಂದರೆ ನಾವು ಟ್ಯಾಕ್ಸನ್ನು ಕೊಟ್ಟಿರ್ತಾನೆ, ಟ್ಯಾಕ್ಸನ್ನು ಲೆಸ್ ಮಾಡಿ ನಾವು ತಗೊಳ್ಬೇಕಾಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್, ಬೈ, ಟೇಕ್ ಕೇರ್.